नमस्कार। श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयभरं वरप्रदगुरौ वैराग्यभाग्योर्धौ वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनें शयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्ग श्रीवास योगी गुरुणार्पितवारमीशे भक्त्यादिपूर्णवरदारि कृपात्तचिह्नं श्रीनिवास मुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनतं श्रीनिवास मुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मव्यामोहतस्तरितराणि जनाय मेने अस्मद्गुरोर्भगवतोऽस्य देहिकसिन्धो रामानुजस्य शरणं प्रपद्ये। यतीन्द्रकृतभाष्यार्थाद्व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा अनवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रस्य वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अशेषजिरचिद्वस्तुशेषिणे शेषशायिने निर्मलानन्दकल्याणहृदये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಭಾಗದಲ್ಲಿದ್ದೀವಿ. ಅದರಲ್ಲಿ ಮೋಕ್ಷ ಸ್ವರೂಪದಲ್ಲಿ ಪ್ರಧಾನವಾದ ಅದರಲ್ಲಿ ವಿಷಯ ನಮ್ಮ ಜೀವಾತ್ಮನ ಒಬ್ಬ ಮುಕ್ತನ ಸ್ವರೂಪ ಹೇಗಿರುತ್ತೆ ಅನ್ನೋ ವಿಷಯದಲ್ಲಿ ಪರಮ ಪುರುಷಾರ್ಥ ಅಂತ ಹೇಳುವುದು ಏನು, ಪರಮ ಪುರುಷಾರ್ಥ ಅಂತ ಹೇಳುವುದು ಕೈಂಕರ್ಯ ರೂಪವಾದದ್ದು ಅಂತ ಹೇಳುವಂತಹ ಪ್ರಧಾನವಾದ ಒಂದು ವಿಷಯವನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಭಕ್ತಿಯೇ ಉಪಾಯ ಅಂತ ಹೇಳಲ್ಪಟ್ಟಿದೆ. ಆ ಭಕ್ತಿಯಿಂದ ಅಥವಾ ಪ್ರಪತ್ತಿಯಿಂದ ಪಡೆದುಕೊಳ್ಳುವಂತಹ ಪರಮಾತ್ಮನು ಸಿದ್ಧನಾದ ವಸ್ತು, ಸಿದ್ಧ ವಸ್ತು, ಆನಂದ ಸ್ವರೂಪನಾದವನು. ಅವನನ್ನು ಪಡೆದುಕೊಂಡ್ರೆ ಇವನಿಗೆ ಹೇಗೆ ಆನಂದ ಬರುತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದ್ದನ್ನ ಹಿಂದೆ ಅದನ್ನು ನೋಡಿದ್ವಿ. ಅದರಲ್ಲಿ ಸ್ಪಷ್ಟವಾಗಿ ಭಾಷಿಕಾರರು ಹೇಳೋದು ತರಿದಮಾಹ ಅಂತ ಹೇಳಿ, ಇದು ಸಮನ್ವಯಾಧಿಕರಣದಲ್ಲಿಯೂ ಅದೇ ಸ್ಥಾಪಿಸಲ್ಪಟ್ಟಿದೆ. ಬ್ರಹ್ಮಸೂತ್ರದಲ್ಲಿ 4ನೇ ಅಧಿಕರಣದಲ್ಲಿ ರಸೋ ವೈಸಹ ರಸಂ ರಸಗೃಹ್ಯೇವಾಯಂ ಲಬ್ಧ್ವಾನಂದಿ ಭವತಿ. ತೈತ್ತಿರೀಯೋಪನಿಷತ್ತು ರಸಃ ವೈ ಸಹ, ರಸಃ ಅಂತಾನೆ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಆ ರಸಶಬ್ದಿತನಾದ ಪರಮಾತ್ಮನನ್ನು ಇವನು ಪಡೆದುಕೊಂಡು ಈ ಜೀವಾತ್ಮನು ಅಯಂ ರಸಂ ಹಿ ಏವ ಲಬ್ಧ್ವಾ ಆನಂದೀ ಭವತಿ, ಆನಂದವನ್ನು ಹೊಂದಿದವನಾಗ್ತಾನೆ ಅಂತ ಹೇಳಿಬಿಟ್ಟು ಉಪನಿಷತ್ತು ತಿಳಿಸುತ್ತೆ. ಇದರ ಮೇಲೆ ಒಂದು ಬ್ರಹ್ಮಸೂತ್ರವೂ ಇದೆ. ಬ್ರಹ್ಮೈವ ಸುಖಂ, ಪರಮಾತ್ಮನ ಸ್ವರೂಪವೇ ಆನಂದೋ ಬ್ರಹ್ಮ ಅಂತಾನೆ ಅಲ್ಲಿ ನಿರೂಪಣೆ ಮಾಡಿರೋದು. ಬ್ರಹ್ಮವೇ, ಪರಬ್ರಹ್ಮ ಸ್ವರೂಪವೇ ಸುಖ ಹೇಳಿ ಬ್ರಹ್ಮ ಲಬ್ಧ್ವಾ ಸುಖೀ ಭವತಿ ಇತಿ ಅರ್ಥ. ರಸಃ ವೈ ಸಹ, ರಸ ಅಂತ ಹೇಳಿದ್ರೆ ಆನಂದ, ಸುಖ, ಆನಂದ ಅಂತ ಅರ್ಥ. ಬ್ರಹ್ಮವೇ ಸುಖ, ಆದ್ದರಿಂದ ಅಂತಹ ಬ್ರಹ್ಮವನ್ನು ಪಡೆದುಕೊಂಡು ಇವನು ಸುಖಿ ಆಗ್ತಾನೆ. ಪರಮಪುರುಷನು ಸ್ವೇನೈವ, ಪರಮಪುರುಷಃ ಸ್ವೇನೈವ ಸ್ವಯಂ ಅನವಧಿಕಾತಿಶಯ ಸುಖಸ್ಸನ್ನೇ, ಸ್ವತಃ ಅವನು ಅನವಧಿಕಾತಿಶಯವಾದ ಸುಖ ಸ್ವರೂಪವನ್ನು ಹೊಂದಿರುವವನಾಗಿ ಪರಸ್ಯಾಪಿ ಸುಖಂ ಭವತಿ, ಇನ್ನೊಬ್ಬರಿಗೂ ಕೂಡ ಸುಖವೇ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಸುಖರೂಪತ್ವ ಅವಿಶೇಷಾತ್, ಸ್ವರೂಪವೇ ಸುಖವಾಗಿರೋದ್ರಿಂದ
ತನಗಾಗಲಿ ಇನ್ನೊಬ್ಬರಿಗಾಗಲಿ ಸುಖವೇ ಆಗಿರ್ತಾನೋ, ತನಗೆ ಹೇಗೆ ಸುಖವಾಗಿರ್ತಾನೋ ಮತ್ತೊಬ್ಬರಿಗೂ ಹಾಗೆಯೇ ಸುಖವಾಗಿದ್ದಾನೆ ಅಂತ ಹೇಳಿ, ಬ್ರಹ್ಮ ಯಸ್ಯ ಜ್ಞಾನ ವಿಷಯ ಭವತಿ ಸಹ ಸುಖಿ ಭವತಿ ಇತಿ ಅರ್ಥ. ಇದರಿಂದ ಯಾರ ಜ್ಞಾನಕ್ಕೆ ಬ್ರಹ್ಮನು ಸುಖ ವಿಷಯವಾಗ್ತಾನೋ ಅವನಿಗೂ ಸುಖ ಉಂಟಾಗುತ್ತೆ. ಯಾಕೆಂದ್ರೆ ಪರಬ್ರಹ್ಮ ಸ್ವರೂಪವೇ ಸುಖವಾದ್ದರಿಂದ, ಸ್ವರೂಪವೇ ಆನಂದವಾದ್ದರಿಂದ ಯಾರಿಗೆ ಯಾರ ಜ್ಞಾನಕ್ಕೆ ವಿಷಯವಾಗ್ತಾನೋ ಅವರಿಗೂ ಕೂಡ ಸುಖವಾಗ್ತಾನೆ ಅಂತ ಹೇಳಿ, ಅದನ್ನ ಇಲ್ಲಿ ಸುಖ ದುಃಖ ಇವುಗಳ ಅನುಕೂಲ ಮೊದಲಾದ ವಿಚಾರವನ್ನೆಲ್ಲ ಹಿಂದೆ ಮಾಡಿದ್ರು. ಇದಕ್ಕೆ ಮೊದಲು ಜ್ಞಾನಾನುಕೂಲತ್ವಸ್ಯ ವಿಷಯಾನುಕೂಲತ್ವ ಪ್ರಯುಕ್ತತ್ವೇ ಶ್ರುತಿಮಾಹ. ಇಲ್ಲಿ ಜ್ಞಾನವು ಅನುಕೂಲವಾಗಬೇಕಾದ್ರೆ ಆ ಜ್ಞಾನಕ್ಕೆ ಯಾವುದು ವಿಷಯವೋ ಅದು ಅನುಕೂಲವಾಗಿರ್ಬೇಕು. ಆದ್ದರಿಂದ ಜ್ಞಾನಕ್ಕೆ ವಿಷಯವಾದದ್ದು ಅನುಕೂಲವಾಗಿದ್ದರೆ ಜ್ಞಾನವೂ ಅನುಕೂಲ ಅಂತ ನಮಗೆ ಅನುಭವ ಆಗುತ್ತೆ, ಸುಖ ಅಂತ ಅನುಭವ ಆಗುತ್ತೆ. ನಮ್ಮ ಜ್ಞಾನಕ್ಕೆ ವಿಷಯವಾದದ್ದು ಸುಖವಾದರೆ ನಮಗೆ ಸುಖದ ಅನುಭವ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ಯಾಂ ಶ್ರುತೌ ಬ್ರಹ್ಮಣಃ ಸುಖರೂಪತ್ವ ಅಪ್ರತೀತೇ. ಸುಖ ಅಂತ ಬ್ರಹ್ಮನ ರೂಪ ತಿಳಿದು ಬರ್ತಿಲ್ವಲ್ಲ ಅಂತ ಹೇಳಿದ್ರೆ, ಬ್ರಹ್ಮೈವ ಸುಖಂ ಆನಂದೋ ಬ್ರಹ್ಮ ಅಂತ ಹೇಳುತ್ತೆ ಅಲ್ಲಿ. ತಚ್ಛಬ್ದ ಕಾರಣತೆಯ ಪ್ರಕೃತ ಬ್ರಹ್ಮ ಪರಾಮರ್ಶಿ. ಅತ್ರ ಸುಖವಾಚಿ ಶಬ್ದ ಕಹ, ಯಾವುದು ಸುಖವನ್ನು ತಿಳಿಸುವಂತಹ ಶಬ್ದ? ರಸೋ ವೈಸಃ ರಸಂ ಹೇವಾಯಂ ಲಬ್ಧ್ವಾ ಆನಂದಿ ಭವತಿ. ಯಹ ಯಸ್ಯ ಸುಖಂ ಭವತಿ ತತ್ ನ ಸ್ವಸ್ಯಾಪಿ ಸುಖಂ ಭವತಿ. ಯಾರಿಗೋ ಒಬ್ಬರಿಗೆ ಒಬ್ಬನು ಸುಖನಾದರೆ ಅಥವಾ ಅವನಿಗೆ ತನಗೆ ತಾನು ಸುಖವಾಗಿದ್ದರೆ ನಮಗೆ ಹೇಗೆ ಸುಖವಾಗ್ತಾನೆ, ಇನ್ನೊಬ್ಬರಿಗೆ ಹೇಗೆ ಸುಖವಾಗ್ತಾನೆ ಅಂತ ಹೇಳಿ, ಏವಂ ಪರಸ್ಯ ಭೋಗ್ಯಭೂತಂ ಬ್ರಹ್ಮ ನ ಸ್ವ ಭೋಗ್ಯಭೂತಂ ಇತ್ಯತ್ರ. ಅಲ್ಲಿ ಒಂದು ಸಂದೇಹ. ತನಗೆ ಅವನು ಸುಖವಾಗಿರಬಹುದು, ಇನ್ನೊಬ್ಬರಿಗೂ ಸುಖವಾಗಿರ್ಬೋದು, ನಮಗೂ ಸುಖವಾಗಿದ್ದಾನೆ ಅಂತ ಹೇಗೆ ಹೇಳಕ್ ಸಾಧ್ಯ? ಆದ್ದರಿಂದ ಮತ್ತೊಬ್ಬರಿಗೆ ಭೋಗ್ಯಭೂತವಾದ ಬ್ರಹ್ಮ ನಮಗೆ ಹೇಗೆ ಭೋಗ್ಯವಾಗ್ತಾನೆ ಅಂತ ಹೇಳಿದ್ರೆ, ಅವನು ಸ್ವಯಂ ಅವನಿಗೆ ಸುಖವಾಗಿರೋದಷ್ಟೇ ಅಲ್ಲದೆ ಮತ್ತೊಬ್ಬರಿಗೂ ಸುಖ. ಯಾಕೆ ಅಂದರೆ ಸುಖತ್ವದಲ್ಲಿ ವ್ಯತ್ಯಾಸವಿಲ್ಲ. ಸುಖರೂಪತ್ವ ಅಂತ ಹೇಳುವುದು ಸ್ವರೂಪವೇ ಸುಖವಾದ್ದರಿಂದ ಎಲ್ಲರಿಗೂ ಸುಖವಾಗಿಯೇ ಇರಬೇಕು. ಸ್ವರೂಪವೇ ಸುಖ, ಒಬ್ಬರಿಗೆ ದುಃಖವಾಗಿ ಸಾಧ್ಯವಿಲ್ಲ. ಯಾಕೆಂದ್ರೆ ಸ್ವರೂಪವೇ ಸುಖವಾದದ್ದು. ಅದನ್ನ ಇಲ್ಲಿ ಹೇಳ್ತಾರೆ ಸ್ವಸ್ಮೈ ಇತ್ಯರ್ಥ. ಅಂದ್ರೆ ಸ್ವೇನೈವ ಸ್ವಯಂ ಅನವಧಿಕಾತಿಶಯ ಸುಖಸ್ಸನ್ನೇ ಪರಸ್ಯಾಪಿ ಸುಖಂ ಭವತಿ ಇದು ಸುಖರೂಪತ್ವ ಅವಿಶೇಷಾತ್. ಸುಖದ ಸ್ವರೂಪದಲ್ಲಿ ಯಾವ ವಿಶೇಷವೂ ಇಲ್ಲ. ಅದರಿಂದ ಸುಖರೂಪತ್ವ ಅವಿಶೇಷಾತ್ ಇತಿ ಸ್ವಪರ ವಿಭಾಗ ರಹಿತಂ ಆನಂದೋ ಬ್ರಹ್ಮ ಇತಿ ಅವಿಶೇಷೇಣ ಆನಂದತ್ವ ಕಥನಾತ್. ಆನಂದೋ ಬ್ರಹ್ಮ ಅಂತ ಹೇಳಿದೆ ಹೊರತು ತನಗೆ ಮಾತ್ರ ಆನಂದ ಇನ್ನೊಬ್ಬರಿಗೆ ಆನಂದವಿಲ್ಲ ಅಂತ ಶ್ರುತಿ ಹೇಳಿಲ್ಲ. ಸ್ವಪರ ವಿಭಾಗ ರಹಿತಂ, ಯಾವ ತನಗೋ ಪರವರಿಗೋ ಅಂತ ಹೇಳಿದೆ, ಪರಮಸ್ವರೂಪವೇ ಆನಂದ ಅಂತ ಹೇಳಿದ್ರೆ ಎಲ್ಲರಿಗೂ ಆನಂದವಾಗಿ ಇರಬೇಕು ಅನ್ನೋದು ಅರ್ಥ ಇಲ್ಲಿ. ರಸೋ ವೈಸಃ ರಸೋ ಕೇವಾಯಂ ಆನಂದಿ ಭವತಿ ಇತಿ ಪರಂ ಪ್ರತಿ ಆನಂದತ್ವ ಶ್ರವಣಂ ಕಥಂ ಅಂತ ಹೇಳಿದ್ರೆ, ಬ್ರಹ್ಮ ಯಾರಿಗೆ ಸುಖವಾಗ್ತಾನೋ, ಬ್ರಹ್ಮ ಯಸ್ಯ ಬ್ರಹ್ಮೈವ ಸುಖಂ, ಆದ್ದರಿಂದ ಯಸ್ಯ ಜ್ಞಾನ ವಿಷಯ ಭವತಿ ಸಹ ಸುಖಿ ಭವತಿ. ಯಾರ ಜ್ಞಾನಕ್ಕೆ ವಿಷಯವಾಗ್ತಾನೋ ಅವನು ಸುಖವಾಗ್ತಾನೆ, ಅವನು ಸುಖವನ್ನು ಪಡೆದುಕೊಳ್ತಾನೆ. ಬ್ರಹ್ಮ ಪರಸ್ಯ ಜ್ಞಾನ ವಿಷಯ ಚೇತೇ ತಸ್ಯ ಸುಖಂ ಭವತಿ, ಸ್ವಸ್ಯ ಜ್ಞಾನ ವಿಷಯತ್ವೇ ಸ್ವಸ್ಯ ಸುಖಂ ಭವತಿ. ಇನ್ನೊಬ್ಬರಿಗೆ ಜ್ಞಾನಕ್ಕೆ ವಿಷಯವಾದರೆ ಅವನಿಗೆ ಸುಖ, ನಮ್ಮ ಜ್ಞಾನಕ್ಕೆ ವಿಷಯವಾದರೆ ನಮಗೂ ಸುಖ, ತನ್ನ ಜ್ಞಾನಕ್ಕೆ ವಿಷಯವಾದರೆ ತನಗೂ ಸುಖವಾದ ಅನುಭವ ಆಗುತ್ತೆ. ಹೀಗೆ ಸುಖ ಸ್ವರೂಪವೇ ಸುಖವಾದ್ದರಿಂದ ಎಲ್ಲರಿಗೂ ಹಾಗೆಯೇ ಇರಬೇಕು, ಯಾವ ವ್ಯತ್ಯಾಸವೂ ಇಲ್ಲದೆ. ಆದ್ದರಿಂದ ಯಸ್ಯ ಜ್ಞಾನ ವಿಷಯಭೂತಂ ಬ್ರಹ್ಮ ಅವಿಶೇಷೇಣ ತಸ್ಯ ತತ್ ಸುಖಮಿತಿ ಜೀವಸ್ಯಾಪಿ ಸುಖರೂಪಂ ಭವತಿ ಇತಿ ತಸ್ಯಾಹ ಶ್ರುತೇಃ ಅರ್ಥ. ಶ್ರುತಿಯ ವ್ಯಾಖ್ಯಾನವನ್ನ ಹೀಗೆ ಮಾಡಬೇಕು. ಸರಸೋ ವೈ ಸಹ ರಸಂ ಏವಾಯಂ ಲಬ್ಧ್ವಾ ಆನಂದೀ ಭವತಿ ಆನಂದೋ ಬ್ರಹ್ಮ, ಇದಕ್ಕೆಲ್ಲ ಈ ರೀತಿಯ ಅರ್ಥವನ್ನ ಮಾಡಬೇಕು ಅಂತ ಹೇಳಿ ಅದನ್ನ ನಿರೂಪಣೆ ಮಾಡ್ತಾರೆ. ಆ ರೀತಿಯಾಗಿರುವ ಪರಮಾತ್ಮನು ತದೇವಂ ಪರಸ್ಯ ಬ್ರಹ್ಮಣಃ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಾಕರಸ್ಯ ನಿರವಧ್ಯಸ್ಯ ಅನಂತ ಮಹಾವಿಭೂತೇ, ನಿತ್ಯ ವಿಭೂತಿಯನ್ನು ಹೊಂದಿರುವಂತಹ ಅವನು, ಅನವಧಿಕಾತಿಶಯ ಸೌಶೀಲ್ಯ ವಾತ್ಸಲ್ಯ ಸೌಂದರ್ಯ ಜಲಧೇಃ ಸರ್ವಶೇಷಿತ್ವಾತ್ ಆತ್ಮನಃ ಶೇಷತ್ವಾತ್ ಪ್ರತಿಸಂಬಂಧಿತಯ ಅನುಸಂಧೀಯಮಾನಂ ಅನವಧಿಕಾತಿಶಯ ಪ್ರೀತಿ ವಿಷಯಂ ಸತ್ ಪರಂ ಬ್ರಹ್ಮೈವ
ಏನಮಾತ್ಮಾನಂ ಪ್ರಾಪಯತಿ ಇತಿ. ಪ್ರಾಪಕನು ಪರಮಾತ್ಮನೇ, ಪ್ರಾಪ್ಯವೂ ಪರಮಾತ್ಮನೇ, ಆತ್ಮನು ಅವನಿಗೆ ಶೇಷಭೂತನಾದವನು. ಆದ್ದರಿಂದೆಲ್ಲ ನಾವು ಪ್ರತಿ ಸಂಬಂಧಿತೆಯ ಅನುಸಂಧೀಯಮಾನಂ, ಅವನು ಶೇಷಿ ನಾವು ಶೇಷ ಅಂತ ಹೇಳಿಬಿಟ್ಟು ಪ್ರತಿ ಸಂಬಂಧಿ ಶೇಷ ಶೇಷಿ ಭಾವದಿಂದ ಮಾಡ್ತಾ ಇರುವಾಗ ಇಂತಹ ಅನವಧಿಕ ಅಸಂಖ್ಯೇಯ ಅನವಧಿಕ ಅತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಾಕರಸ್ಯ ನಿರವಧ್ಯಸ್ಯ, ಯಾವ ದೋಷವೂ ಇಲ್ಲದಂತಹ ಅನಂತ ಮಹಾವಿಭೂತೆ ನಿತ್ಯವಿಭೂತಿಯನ್ನು ಹೊಂದಿರುವವನು, ಅನವಧಿಕಾತಿಶಯ ಸೌಶೀಲ್ಯ ವಾತ್ಸಲ್ಯ ಸೌಂದರ್ಯ ಜಲದೇಹಿ, ಇದೆಲ್ಲ ಅವನ ಸೌಲಭ್ಯವನ್ನು ತೋರಿಸುತ್ತೆ. ಸರ್ವಶೇಷಿತ್ವಾತ್, ಯಾವ ಒಂದು ವಿಶೇಷವಿಲ್ಲದೆ ಸಕಲಕ್ಕೂ ಶೇಷಿಯಾಗಿರುವುದರಿಂದ ತನಗೂ ತಾನು ಶೇಷನಾಗಿದ್ದೇನೆ. ಆತ್ಮನಃ ಶೇಷತ್ವಾತ್ ಪ್ರತಿ ಸಂಬಂಧಿತೆಯ ಅನುಸಂಧೀಯಮಾನ, ಬ್ರಹ್ಮನು ಶೇಷಿ, ನಾನು ಅವನಿಗೆ ಶೇಷಭೂತನಾದವನು. ಈ ರೀತಿ ಅನುಸಂಧಾನ ಮಾಡಿದಾಗ ಅನವಧಿಕ ಅತಿಶಯ ಪ್ರೀತಿ ವಿಷಯಂ ಸತ್, ಅಂತಹ ಪ್ರೀತಿಗೆ ವಿಷಯವಾಗಿದ್ದು ಪರಂಬ್ರಹ್ಮೈವ, ಆ ಪ್ರೀತಿಯೇ ಕಾರಣ. ಅದರಿಂದ ಪ್ರೀತನಾದ ಪರಮಾತ್ಮನು ಏನಮಾತ್ಮಾನಂ ಪ್ರಾಪಯತಿ, ಅವನನ್ನು ತನ್ನನ್ನು ಪಡೆದುಕೊಳ್ಳೋ ಹಾಗೆ ಮಾಡ್ತಾನವನು. ಅದರಿಂದ ಇಲ್ಲಿ ಪ್ರೀತಿ ವಿಶೇಷ ಶಬ್ದೇನ ಅಭಿಪ್ರೇತಮರ್ಥಂ ವಿವೃಣೋತಿ ತದೇವಂ. ಇಲ್ಲಿ ಪ್ರೀತಿ, ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರರಾಗಿದ್ದರೆ, ನಾವು ಅವನನ್ನು ಪ್ರೀತಿಸಿದರೆ ಅವನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಪಡೆದುಕೊಳ್ತಾನೆ. ಮಹಾವಿಭೂತೆ ಇತ್ಯಂತೇನ ಪರತ್ವ ಉಪಯೋಗಿ ಗುಣಜಾತ ಮುಕ್ತಂ. ಇಲ್ಲ, ಪರತ್ವಕ್ಕೆ ಉಪಯುಕ್ತವಾದ ಎಲ್ಲ ಗುಣಗಳು, ಉಭಯಲಿಂಗತ್ವ ವಿಶಿಷ್ಟವೇನು, ನಿತ್ಯ ವಿಭೂತಿ ವಿಶಿಷ್ಟತ್ವವೇನು, ಇದೆಲ್ಲವೂ ಕೂಡ ಪರತ್ವವನ್ನು ತೋರಿಸುತ್ತೆ. ಅನವಧಿಕ ಇತ್ಯಾದಿನ ಸೌಲಭ್ಯ ಉಪಯೋಗಿ ಗುಣ ಉಕ್ತ, ಸೌಲಭ್ಯ ಉಪಯುಕ್ತವಾದ ಗುಣಗಳು, ಪರತ್ವವು ಸೌಲಭ್ಯವು ಎರಡೂ ಇರುವಂತಹ ಪರಮಾತ್ಮನು ಅವನು ಯಾರು ಪ್ರೀತಿ ವಿಷಯಂ ಸ್ವದಾಸ್ಯ ಅನುಸಂಧಾನ ಗರ್ಭ ಪ್ರೀತಿ ವಿವಕ್ಷಿತ. ಶೇಷತ್ವ ಅಂತ ಹೇಳಿದ್ರೆ ತಾನು ದಾಸನಾಗಿರುವಂತಹದ್ರಿಂದ ಅದರಿಂದ ಉಂಟಾದ ಪ್ರೀತಿ. ಇಂತಹ ಒಬ್ಬ ಪರಮಾತ್ಮನಿಗೆ ನಾನು ದಾಸಭೂತನಾಗಿದ್ದೇನೆ, ಅವನು ನನಗೆ ಶೇಷಿಯಾಗಿದ್ದಾನೆ ಅಂತ ತಿಳಿದು ಮಹನೀಯ ವಿಷಯ ಪ್ರೀತಿ ಭಕ್ತಿ, ಅದುವೇ ಭಕ್ತಿ ಅಂತ ಹೇಳಲ್ಪಡುತ್ತೆ. ಅವನಿಗೆ ಪರಮಾತ್ಮನ ವಿಷಯದಲ್ಲಿ ಅತ್ಯಂತ ಪ್ರೀತಿ ಉಂಟಾಗುತ್ತೆ ಆ ರೀತಿ ಅನುಸಂಧಾನ ಮಾಡಿದಾಗ. ಏವಂ ವಿಧ ಪ್ರೀತಿ ರೂಪ ಜ್ಞಾನ ವಿಷಯಭೂತಂ ಬ್ರಹ್ಮ ಸ್ವಪ್ರಾಪ್ತಿ ಉಪಾಯಭೂತಂ. ಇಂತಹ ಪ್ರೀತಿ ರೂಪವಾದ ಜ್ಞಾನಕ್ಕೆ ವಿಷಯವಾಗಬೇಕು. ಆದ್ದರಿಂದ ಆಗ ಅವನು ತನ್ನನ್ನು ಪಡೆದುಕೊಳ್ಳೋಕ್ಕೆ ತಾನೇ ಉಪಾಯವಾಗ್ತಾನೆ. ಪರಬ್ರಹ್ಮ ಸ್ವಪ್ರಾಪ್ತಿ ಉಪಾಯಭೂತಂ, ಅವನನ್ನು ಪಡೆದುಕೊಳ್ಳೋದಕ್ಕೆ ಅವನೇ ಉಪಾಯನಾಗ್ತಾನೆ ಅಂತ ಹೇಳಿ ಇವಾಗ ಮುಂದೆ ಶೇಷತ್ವ ಅನ್ನುವುದರ ಸ್ವರೂಪವನ್ನು ಈಗ ಪರೀಕ್ಷೆ ಮಾಡ್ತಾರೆ. ಮೋಕ್ಷದಲ್ಲಿ ಶೇಷತ್ವವನ್ನು ಪೂರ್ಣವಾಗಿ ಅನುಸಂಧಾನ ಮಾಡ್ತಾನೆ ಅಂತ ಹೇಳಿದಾಗ, ಅಶೇಷತ್ವದಿಂದ ಬರುವಂತಹ ನಮಗೆ ಮೋಕ್ಷವು ಪರಮ ಆನಂದಕರವಾದದ್ದು ಅಂತ ಹೇಳಲ್ಪಟ್ಟಿದೆ. ಶೇಷತ್ವ ಅನುಸಂಧಾನದಿಂದ ಹೇಗೆ ಆನಂದ ಬರುತ್ತೆ ಅನ್ನೋದನ್ನು ಈಗ ಪರೀಕ್ಷೆ ಮಾಡ್ತಾರೆ. ಇದೇ ಪ್ರಧಾನವಾದ ಒಂದು ಮುಖ್ಯವಾದ ವಿಷಯ ನಮ್ಮ ಸಿದ್ಧಾಂತದಲ್ಲಿ, ಮೋಕ್ಷ ಸ್ವರೂಪದಲ್ಲಿ ಹೇಳುವಂತಹದ್ದು. ಅದಕ್ಕೆ ಪೂರ್ವ ಪಕ್ಷವನ್ನು ಹಾಕೊಳ್ತಾರೆ. ಈಗ ನನು ಚ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷ, ಅತ್ಯಂತ ಶೇಷತಾ ಏವ ಆತ್ಮನಃ ಅನವಧಿಕಾತಿಶಯಂ ಸುಖಂ ಇತಿ ಯುಕ್ತಂ ಭವತಿ ತದೇತತ್ ಸರ್ವಲೋಕ ವಿರುದ್ಧಂ ಅಂತ ಹೇಳಿ. ಅತ್ಯಂತ ಶೇಷತಾ ಅಂತ ಹೇಳುವಂತಹ ಅದು ಆತ್ಮನಿಗೆ ಅತ್ಯಂತ ಶೇಷತ್ವವನ್ನು ಅನುಸಂಧಾನ ಮಾಡಿದ್ರೆ ಅನವಧಿಕಾತಿಶಯವಾದ ಸುಖ ಅಂತ ಹೇಳಿದಾಗಾಯ್ತು. ಇವಾಗ ಬ್ರಹ್ಮನು ಇವನ ಪ್ರೀತಿಯ ಜ್ಞಾನಕ್ಕೆ, ಪ್ರೀತಿ ರೂಪವಾದ ಜ್ಞಾನಕ್ಕೆ ವಿಷಯವಾಗಿಬಿಟ್ರೆ ತನ್ನ ಶೇಷತ್ವವನ್ನು ಅನುಸಂಧಾನ ಮಾಡಿ ಅವನಿಗೆ ಸುಖ ಉಂಟಾಗುತ್ತೆ ಅಂತ ಹೇಳಿದ್ರೆ ಸರ್ವಲೋಕ ವಿರುದ್ಧಂ ಅಂತ ಹೇಳಿದ್ರು. ಇದು ಹೇಗೆ ಸುಖವಾಗಿ ಸಾಧ್ಯ? ಲೋಕದಲ್ಲಿ ಎಲ್ಲಿಯೂ ಕಂಡು ಬರೋದಿಲ್ವಲ್ಲ. ಅತ್ಯಂತ ಶೇಷತಾ ಅನ್ನುವ ಅನುಸಂಧಾನವು ಅನವಧಿಕಾತಿಶಯವಾದ ಸುಖ ಅಂತ ಹೇಳೋದು ಲೋಕದ ಅನುಭವಕ್ಕೆ ವಿರುದ್ಧವಾದದ್ದು ಅಂತ ಆಕ್ಷೇಪ ಇಲ್ಲಿ. ತಥಾ ಹಿ, ಹೇಗೆ ಅಂತ ಹೇಳಿದ್ರೆ ಸರ್ವೇಷಾಮೇವ ಚೇತನಾನಾಂ ಸ್ವಾತಂತ್ರ್ಯಮೇವ ಇಷ್ಟತಮಂ ದೃಶ್ಯತೆ. ಲೋಕದಲ್ಲಿ ಎಲ್ಲರಿಗೂ ಸ್ವತಂತ್ರರಾಗಿರಬೇಕು ಅನ್ನೋದೇ ಇಷ್ಟವಾಗುತ್ತೆ, ಪಾರತಂತ್ರ್ಯ ಇಷ್ಟವಾಗುವುದಿಲ್ಲ. ಪಾರತಂತ್ರ್ಯಂ ದುಃಖ ತರಂ, ಬಹಳ ದುಃಖಕರವಾದದ್ದು ಪಾರತಂತ್ರ್ಯವು. ಸ್ಮೃತಿಯು ಹೇಳುತ್ತೆ ಇಲ್ಲಿ, ಮನುಸ್ಮೃತಿ, ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ. ಹಾಗೆಯೇ ಸೇವಾ ಶ್ವವೃತ್ತಿರಾಖ್ಯಾತ ತಸ್ಮಾತ್ ತಾಂ ಪರಿವರ್ಜಯೇತ್. ಒಬ್ಬರಿಗೆ ಸೇವೆ ಮಾಡೋದು ಬಹಳ ಕಷ್ಟವಾದ ವಿಷಯ, ದುಃಖ, ಅದನ್ನು ಬಿಟ್ಟು ಬಿಡಬೇಕು, ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಸೇವೆ ಮಾಡೋದು.
ಮನುಸ್ಮೃತಿಯಲ್ಲಿ ಹೇಳಿದ ವಿಷಯ. ಸರ್ವಂ ಪರವಶಂ ದುಃಖಂ, ಸರ್ವಂ ಆತ್ಮವಶಂ ಸುಖಂ. ನನ್ನ ವಶದಲ್ಲಿದ್ದರೆ ಸುಖವಾಗಿರುತ್ತೆ, ಇನ್ನೊಬ್ಬರ ವಶದಲ್ಲಿದ್ದರೆ ನಮಗೆ ದುಃಖವಾಗುತ್ತೆ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಶ್ಲೋಕಗಳಿದೆ. ಅದನ್ನು ಇಟ್ಕೊಂಡು ವಿಶೇಷತ್ವ ಜ್ಞಾನ ವಿಶೇಷತಾ ಅನುಸಂಧಾನ ಮಾಡಿದ್ರೆ ಸುಖ ಅನವಧಿಕಾತಿಶಯವಾದ ಸುಖ ಅಂತ ಹೇಳ್ತೀರಲ್ಲ, ಲೋಕಕ್ಕೆ ಇದು ವಿರುದ್ಧ. ಸ್ಮೃತಿ ಪ್ರಮಾಣವು ಇದಕ್ಕೆ ವಿರುದ್ಧ ಹೀಗೆಯೇ ಹೇಳುತ್ತೆ. ಅಪುರುಷಾರ್ಥತ್ವ ಆಪಾದನ ಮುಖೇನ ಚೋದಯತಿ. ಆದ್ದರಿಂದ ಇಲ್ಲಿ ಮೋಕ್ಷವು ಹೇಗೆ ಪುರುಷಾರ್ಥವಾಗುತ್ತೆ, ಈ ರೀತಿಯಾದ ಶೇಷತಾ ಅನುಸಂಧಾನ ಮಾಡಿದ್ರೆ ಪುರುಷಾರ್ಥ ಅಂತ ಹೇಗೆ ಹೇಳಕ್ ಸಾಧ್ಯ ಅನ್ನೋದನ್ನ ಇಲ್ಲಿ ಸರ್ವಲೋಕ ವಿರುದ್ಧಂ, ಲೋಕಕ್ಕೆಲ್ಲ ವಿರುದ್ಧವಾದದ್ದು ಅನ್ನೋದನ್ನ ಹೇಳಿದಾಗ ಈಗ ಅದಕ್ಕೆ ಉತ್ತರಿಸ್ತಾರೆ ಹೇಗೆ ಅದು ಸರಿ ಇಲ್ಲ ಅಂತ ಹೇಳಿ. ತದಿದಂ, ಈ ರೀತಿಯಾದ ಒಂದು ಆಕ್ಷೇಪವಿದೆಯಲ್ಲ, ಅನಧಿಗತ ದೇಹಾತಿರಿಕ್ತ ಆತ್ಮಸ್ವರೂಪಾಣ, ದೇಹಕ್ಕಿಂತ ಬೇರೆಯಾದ ಒಬ್ಬ ಆತ್ಮನಿದ್ದಾನೆ, ಅವನ ಸ್ವರೂಪವು ಜ್ಞಾನ ಸ್ವರೂಪವು ಪರಮಾತ್ಮನಿಗೆ ಶೇಷಭೂತ, ಇದೆಲ್ಲ ತಿಳಿದೇ ಇರುವಂತಹ ಶರೀರಾತ್ಮ ಅಭಿಮಾನ ವಿಜೃಂಭಿತಂ, ಶರೀರವೇ ಆತ್ಮ ಅಂತ ಯಾರು ತಿಳಿದಿದ್ದಾರೋ, ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ತಿಳಿದೆ ಶರೀರವೇ ಆತ್ಮ ಅಂತ ದೇಹಾತ್ಮ್ಯಾಭಿಮಾನ ಯಾರಿಗಿದೆಯೋ ಅವರ ಒಂದು ತಪ್ಪಾದ ಜ್ಞಾನ ಇದು. ಅವರು ಈ ರೀತಿ ಹೇಳ್ತಾರೆ, ಅವರಿಗೆ ಇದು ಅನಧಿಗತ ದೇಹಾತಿರಿಕ್ತ ಆತ್ಮಸ್ವರೂಪ, ಅವರಿಗೆ ಆತ್ಮಸ್ವರೂಪ ದೇಹಕ್ಕಿಂತ ಬೇರೆ ಅಂತ ತಿಳಿದಿಲ್ಲ, ದೇಹವೇ ಆತ್ಮ ಅಂತ ತಿಳಿದಿಲ್ಲ. ಅವ್ರು ಹೇಳೋ ಮಾತಿದು. ಶರೀರಂ ಹಿ, ಯಾಕೆ ಅಂತ ಹೇಳಿದ್ರೆ ತಥಾ ಹಿ ಶರೀರಂ ಹಿ ಮನುಷ್ಯತ್ವಾದಿ ಜಾತಿ ಗುಣಾಶ್ರಯ ಪಿಂಡಭೂತಂ ಸ್ವತಂತ್ರಂ ಪ್ರತೀಯತೆ. ಮನುಷ್ಯತ್ವ ಮೊದಲಾದ ಜಾತಿ ಅದರ ಗುಣಗಳೇನು ಇದಕ್ಕೆಲ್ಲ ಆಶ್ರಯವಾದಂತಹ ಈ ದೇಹ ಯಾವುದು ಇದೆಯೋ ಅದಕ್ಕೆ ಪಿಂಡಭೂತಂ, ಪಿಂಡ ಅಂತ ಹೇಳಲ್ಪಡುತ್ತೆ ದೇಹಕ್ಕೆ, ಶರೀರ ಸ್ವತಂತ್ರ ಅಂತ ನಮಗೆ ತಿಳಿದು ಬರುತ್ತೆ. ಇದು ತಸ್ಮಿನ್ನೇವ ಅಹಂ ಇತಿ ಸಂಸಾರಿಣಾಂ ಪ್ರತೀತಿ, ಅದರಲ್ಲಿಯೇ ಅಹಂ ಅಹಂ ಅಂತ ಸಂಸಾರಿಗಳಿಗೆ ಜ್ಞಾನ ಉಂಟಾಗುತ್ತೆ. ಆತ್ಮಾಭಿಮಾನೋ ಯಾದೃಶಃ ತದನುಗುಣ ಏವ ಪುರುಷಾರ್ಥ ಪ್ರತೀತಿ. ಇದು ಬಹಳ ಪ್ರಧಾನವಾದ ವಾಕ್ಯ. ಭಾಷ್ಯಕಾರರು ನಿರೂಪಣೆ ಮಾಡೋದು ಆತ್ಮಾಭಿಮಾನ ಯಾದೃಶಃ ತದನುಗುಣ ಏವ ಪುರುಷಾರ್ಥ ಪ್ರತೀತಿ. ಇದೇ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ವಾಕ್ಯ ಇದೇನೆ. ಇದರಿಂದಲೇ ಮೋಕ್ಷ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ನಮ್ಮ ಆತ್ಮಾಭಿಮಾನ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಪುರುಷಾರ್ಥ ತಿಳಿದು ಬರುತ್ತೆ ನಮಗೆ. ದೇಹವೇ ಆತ್ಮ ಅಂತ ತಿಳಿದ್ರೆ ಅದಕ್ಕೆ ಅನುಗುಣವಾದ ಪುರುಷಾರ್ಥ. ಆಗ ಸರ್ವಮ ಆತ್ಮವಶಂ ಸುಖಂ ಸರ್ವಂ ಪರವಶಂ ದುಃಖಂ ಅಂತ ಹೇಳೋ ಹಾಗೆ ಆ ರೀತಿ ಅನುಭವ ಬರುತ್ತೆ ಆವಾಗ. ಯಾಕೆ ಅಂದರೆ ದೇಹವೇ ಆತ್ಮವಾದರೆ ದೇಹಕ್ಕೆ ಅದಕ್ಕೆ ಅನುಗುಣವಾದ ಪುರುಷಾರ್ಥವು ತಿಳಿದು ಬರುತ್ತೆ. ದೇಹಕ್ಕೆ ಯಾವುದು ಸುಖವೋ ಅದು ಸುಖ ಅಂತ ಅನಿಸುತ್ತೆ, ದೇಹಕ್ಕೆ ದುಃಖವಾದದ್ದು ದುಃಖ ಅಂತ ಅನಿಸುತ್ತೆ. ಅದಕ್ಕೆ ಅನುಗುಣವಾಗಿ ಪುರುಷಾರ್ಥ ಪ್ರತೀತಿ. ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದಾನೆ ಅಂತ ತಿಳಿದವರಿಗೆ ಹಾಗೆ ತಿಳಿಯೋದಿಲ್ಲ ಅವರು. ಹೇಗೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸಿಂಹವ್ಯಾಘ್ರವರಾಹ ಮನುಷ್ಯ ಯಕ್ಷರಕ್ಷ ಪಿಶಾಚ ದೇವದಾನವ ಸ್ತ್ರೀ ಪುಂಸ ವ್ಯವಸ್ಥಿತ ಆತ್ಮಾಭಿಮಾನಾನಾಂ ಸುಖಾನಿ ವ್ಯವಸ್ಥಿತಾನಿ. ಹೇಗೆ ತಿಳಿಯುತ್ತೆ ಅಂದರೆ ಯಾವ್ಯಾವ ದೇಹದಲ್ಲಿದ್ದಾರೋ ಆ ದೇಹಕ್ಕೆ ಅನುಗುಣವಾಗಿ ಅವರವರಿಗೆ ಪುರುಷಾರ್ಥ ವ್ಯವಸ್ಥಿತವಾಗಿ ಸುಖಗಳು ದುಃಖಗಳೆಲ್ಲ ವ್ಯವಸ್ಥಿತವಾಗಿದೆ. ಸಿಂಹ ಶರೀರದಲ್ಲಿ ಅವನಿಗೆ ಸಿಂಹಕ್ಕೆ ಅದಕ್ಕೆ ಅನುಗುಣವಾದ ಸುಖ ಪ್ರತೀತಿ. ವ್ಯಾಘ್ರವೋ ವರಾಹವೋ ಮನುಷ್ಯರೋ ಯಕ್ಷರೋ ರಾಕ್ಷಸರೋ ಯಾರೇ ಆಗಲಿ, ದೇವ ದಾನವ ಸ್ತ್ರೀ ಪುಂ ಇವರೆಲ್ಲ ಇದ್ದಾರಲ್ಲ, ಪುಂಸ ಎಲ್ಲ ಅವರವರ ದೇಹಕ್ಕೆ ಅಭಿಮಾನ ಬಂದರೆ ಆ ದೇಹವೇ ನಾನು ಅಂತ ಅಭಿಮಾನ ಬಂದರೆ ಅದಕ್ಕನುಗುಣವಾದ ಸುಖ ಪ್ರತೀತಿ ವ್ಯವಸ್ಥಿತವಾಗಿದೆ. ಅವರವರಿಗೂ ಒಬ್ಬೊಬ್ಬರಿಗೂ ಬೇರೆ ಬೇರೆ ವಿಧವಾದದ್ದು ಸುಖ ಅಂತ ಅನುಭವಿಸುತ್ತೆ. ಅದನ್ನೇ ಆತ್ಮ ಅಂತ ತಿಳಿದವರು ಆಯಾ ದೇಹಕ್ಕೆ ಅನುಗುಣವಾದ ಅನುಭವಗಳನ್ನೇ ಸುಖ ಮೊದಲಾದದ್ದಾಗಿ ತಿಳಿತಾರೆ ಅವರು. ತಾನಿಚ ಪರಸ್ಪರ ವಿರುದ್ಧಾನಿ, ಎಲ್ಲ ವಿರುದ್ಧವಾಗಿದೆ ಒಂದಕ್ಕೊಂದಕ್ಕೆ. ಇವನಿಗೆ ಮನುಷ್ಯನಿಗೆ ಯಾವುದು ಸುಖ ಅನಿಸುತ್ತೋ ರಾಕ್ಷಸರಿಗೆ ಸುಖ ಅನಿಸೋದಿಲ್ಲ, ಪ್ರಾಣಿಗೆ ಸುಖ ಅನಿಸೋದಿಲ್ಲ, ಇನ್ನೊಬ್ಬರಿಗೆ ಸುಖ ಅನಿಸೋದಿಲ್ಲ. ಇವನಿಗೆ ದುಃಖವಾಗಿದ್ದು ಅವ್ರಿಗೆ ಸುಖವಾಗಿರಬಹುದು. ಈ ರೀತಿ ಎಲ್ಲ ಒಂದು ಪರಸ್ಪರವಾದ ವಿರುದ್ಧವಾದ ಅನುಭವಗಳು ಆ ದೇಹದ ಅಭಿಮಾನದಿಂದ ಉಂಟಾಗುವಂಥ. ದೇಹಾಭಿಮಾನ ಯಾವ ರೀತಿ ಬರುತ್ತೋ ಅದಕ್ಕೆ ಅನುಗುಣವಾಗಿ ಪುರುಷಾರ್ಥ ಪ್ರತೀತಿ ಇರುತ್ತೆ. ಹಾಗೆ ತಸ್ಮಾತ್ ಆತ್ಮಾಭಿಮಾನಾನುಗುಣ ಪುರುಷಾರ್ಥ ವ್ಯವಸ್ಥೆಯ ಸರ್ವಂ ಸಮಾಹಿತಂ, ಎಲ್ಲವೂ ಈ ರೀತಿಯ ಆತ್ಮಾಭಿಮಾನಕ್ಕೆ ಅನುಗುಣವಾಗಿ ಪುರುಷಾರ್ಥ ವ್ಯವಸ್ಥೆ ಎಲ್ಲವೂ ಕೂಡ ಈ ರೀತಿ ನಿರೂಪಿಸಲ್ಪಟ್ಟಿದೆ. ಎಲ್ಲವೂ ಕೂಡ ಹಾಗೆಯೇ ಮಾಡಲ್ಪಟ್ಟಿದೆ.
ಭಾಗವತದಲ್ಲಿ ಕಥೆಯೆಲ್ಲ ಬರುತ್ತೆ ಇದಕ್ಕೆ ಬೇಕಾದಷ್ಟು. ಒಬ್ಬನಿಗೆ ಒಬ್ಬ ಮಂತ್ರಿ ಮತ್ತೆ ರಾಜಕುಮಾರ, ಅವರಿಬ್ಬರಲ್ಲಿ ಅವನಿಗೆ ರಾಜಕುಮಾರನಿಗೆ ಎಲ್ಲ ಪೂರ್ವ ಜನ್ಮದ ಇದೆಲ್ಲ ಗೊತ್ತಿರುತ್ತೆ ಅವನಿಗೆ. ಇನ್ನೊಂದು 3-4 ಜನ್ಮ ಆದರೆ ಅವನಿಗೆ ಮೋಕ್ಷ ಅಂತ ಅವನಿಗೆ ಒಂದು ಜ್ಞಾನವಿರುತ್ತೆ. ಆ ಮಂತ್ರಿಗೆ ಹೇಳ್ತಾನೆ, ನನಗೆ ಒಂದೊಂದು ಜನ್ಮ ಬಂದಾಗಲೂ ನೀನು ನನ್ನನ್ನು ಸಂಹಾರ ಮಾಡಿಬಿಡು ಬೇಗ, ನನಗೆ ಮುಂದಿನ ಜನ್ಮ ಬಂದು ನಾನು ಬೇಗ ಮೋಕ್ಷ ಪಡೆದುಕೊಳ್ಬಹುದು ಅಂತ ಹೇಳಿ. ಆಗ ಅವನು ಒಂದು ಜನ್ಮದಲ್ಲಿ ಅವನು ಹಂದಿಯಾಗಿ ಹುಟ್ಟುತ್ತಾನವನು. ಆಗ ಮಂತ್ರಿ ಕುಮಾರ ಅವನು ಸಂಹಾರ ಮಾಡಕ್ಕೆ ಬಂದಾಗ ಆ ಹಂದಿ ತನ್ನ ಸಂಸಾರದೊಡನೆ ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ ಎಲ್ಲ. ಆಗ ಬಂದು ಅವನು ಸಂಹಾರ ಮಾಡಕ್ಕೆ ಬಂದ್ರೆ, ನೀ ಯಾಕೆ ನನ್ನ ಸಂಹಾರ ಮಾಡ್ತೀಯಾ, ಎಷ್ಟು ಸುಖವಾಗಿದ್ದೀನಿ ನಾನು ಇಲ್ಲಿ, ನನ್ನ ಪಾಟಿಗೆ ನಾನು ನೆಮ್ಮದಿಯಾಗಿ ಸುಖವಾಗಿದ್ದೀನಿ, ಎಷ್ಟು ಚೆನ್ನಾಗಿದೆ, ಸಂಹಾರ ಮಾಡಬೇಡ ಅಂತ ಹೇಳುತ್ತೆ ಅದು. ಆ ದೇಹದ ಅಭಿಮಾನ ಬಂದ್ಬಿಟ್ರೆ ಅದಕ್ಕೆ ಅನುಗುಣವಾದ ಪುರುಷಾರ್ಥ ಪ್ರತೀತಿ ಉಂಟಾಗುತ್ತೆ. ಹಾಗೆ ದೇಹಾತ್ಮಾಭಿಮಾನ ಆತ್ಮಾಭಿಮಾನ ಯಾವ ರೀತಿ ಇರುತ್ತೋ ಪುರುಷಾರ್ಥವು ಅದಕ್ಕೆ ಅನುಗುಣವಾಗಿರುತ್ತೆ. ಪರಮಾತ್ಮನಿಗೆ ನಮಗೆ ಶೇಷತ್ವ ಅನ್ನುವ ಅಭಿಮಾನವಿದ್ದರೆ ಅದಕ್ಕೆ ಅನುಗುಣವಾದ್ದು ಯಾವುದೋ ಅದು ಪುರುಷಾರ್ಥ ಅಂತ ಅನ್ಸುತ್ತೆ. ದೇಹವೇ ಆತ್ಮ ಅಂತ ತಿಳಿದಾಗ ಅದಕ್ಕೆ ಅನುಗುಣವಾದ ಪುರುಷಾರ್ಥ ಪ್ರತೀತಿ ಇರುತ್ತೆ. ಆ ರೀತಿಯೇ ಎಲ್ಲವೂ ಕೂಡ ಸ್ಥಾಪಿಸಲ್ಪಟ್ಟಿರೋದು ಅನ್ನೋದನ್ನು ಹೇಳ್ತಾರೆ. ತದಿದಂ ದೇಹಾತ್ಮಾಭಿಮಾನ ವಿಜೃಂಭಿತಂ ಇತಿ ಉಪಪಾದಯತಿ ಸುಖತ್ವಂ ದುಃಖತ್ವಂಚ ನ ಪಾರತಂತ್ರ್ಯ ಸ್ವಾತಂತ್ರ್ಯ ಪ್ರಯುಕ್ತೆ. ಪರತಂತ್ರವು ಸ್ವತಂತ್ರ ಅನ್ನುವುದರಿಂದ ಬರೋದಿಲ್ಲ ಸುಖ ದುಃಖ ಅಂತ ಹೇಳೋದು. ಪರತಂತ್ರವೂ ಸುಖವಾಗಿರಬಹುದು, ಪರತಂತ್ರವೂ ಸುಖವಾಗಿರಬಹುದು, ಅವರ ಆತ್ಮಾಭಿಮಾನಕ್ಕೆ ಅನುಗುಣವಾಗಿ ಆಗುತ್ತೆ ಅದು. ಆತ್ಮಸ್ವರೂಪ ಹೇಗಿದೆ ಅಂತ ತಿಳಿದ್ರೆ ಆ ಸ್ವರೂಪಕ್ಕೆ ಅನುಗುಣವಾದ ಅನುಭವವಾದರೆ, ಜ್ಞಾನ ಬಂದರೆ ಅದು ಸುಖವಾಗುತ್ತೆ, ಅದಕ್ಕೆ ವಿರುದ್ಧವಾದದ್ದು ದುಃಖವಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಅಪಿತು ಕರ್ಮಕೃತ ದೇಹಾತ್ಮಾಭಿಮಾನ ಪ್ರಯುಕ್ತೆ ಇತಿ, ಕರ್ಮಕೃತವಾದ ದೇಹವೇ ಆತ್ಮ ಅನ್ನುವ ಅಭಿಮಾನದಿಂದ ಪಾರತಂತ್ರ್ಯವು ಇವನಿಗೆ ದುಃಖ ಅಂತ ಅನ್ನಿಸ್ತಾ ಇದೆ. ಸೋಪಾಧಿಕತ್ವಂ ದೂಷಣಂ ವಕ್ಷ್ಯನ್ ವಿಪರೀತ ಆತ್ಮಾಭಿಮಾನಂ ದರ್ಶಯತಿ. ಶರೀರ ಅಂದರೆ ಇದುವೇ ಯಾವ ಒಂದು ಶರೀರ ಅಂತ ಹೇಳಿದ್ರೆ ಮನುಷ್ಯತ್ವ ಮೊದಲಾದ ಜಾತಿಯಿಂದ ಹೊಂದಿರುವಂತಹದ್ದು ಸ್ವತಂತ್ರ ಅಂತ ನಮಗೆ ತಿಳಿದು ಬರುತ್ತೆ. ಆದರೆ ಅದು ಹಾಗಲ್ಲ. ತತಃ ಕಿಮಿತ್ಯತ್ರ ಆತ್ಮಾಭಿಮಾನ, ಆತ್ಮನು ಬೇರೆ ಅಂತ ತಿಳಿದ್ರೆ, ಆತ್ಮಸ್ವರೂಪ ಏನು, ಅವನು ದೇಹವಲ್ಲ ಆತ್ಮ ಅಂತ ತಿಳಿದಾಗ ಆತ್ಮಸ್ವರೂಪಕ್ಕೆ ಅನುಗುಣವಾದದ್ದು ನಮಗೆ ಸುಖವಾಗಿರಬೇಕು. ಆತ್ಮಸ್ವರೂಪಕ್ಕೆ ಅನುಗುಣವಾದದ್ದು ಪಾರತಂತ್ರ್ಯವೇ, ಭಗವತ್ ಪಾರತಂತ್ರ್ಯವೇ ಸ್ವರೂಪ ಅಂತ ತಿಳಿದ್ರೆ ಅದುವೇ ಸುಖವಾಗುತ್ತೆ ಆವಾಗ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಾಭಿಮಾನ ಅನುಗುಣ ಪುರುಷಾರ್ಥ ಪ್ರತೀತವು ಉದಾಹರಣಮಾಹ ಸಿಂಹವ್ಯಾಘ್ರ ಐತಿ. ಒಂದೊಂದು ಪ್ರಾಣಿಗಳಲ್ಲಿಯೂ ವಿಧ ವಿಧವಾದ ಸುಖಗಳಲ್ಲಿ ಇದರಲ್ಲೆಲ್ಲ ಒಂದಕ್ಕೊಂದಕ್ಕೂ ವಿರುದ್ಧವಾಗಿರುತ್ತೆ. ಆಯಾ ದೇಹಕ್ಕೆ ಅನುಗುಣವಾದ ಅನುಭವಗಳು ಅವರವರಿಗೆ ಸುಖ ಅಂತ ಅನಿಸುತ್ತೆ ದೇಹಾತ್ಮಾಭಿಮಾನ ಇದ್ದಾಗ. ಅದಿಲ್ಲದೆ ಹೋದರೆ ಆತ್ಮದ ಸ್ಥಿತಿಯಲ್ಲಿ ಆತ್ಮಸ್ವರೂಪ ಹೇಗಿದೆಯೋ ಅದನ್ನು ತಿಳಿದ್ರೆ ಅದಕ್ಕೆ ಅನುಗುಣವಾದ ಅನುಭವವು ಸುಖ ಅಂತ ಅನಿಸುತ್ತೆ ನಮಗೆ. ಅದಕ್ಕೆ ವಿರುದ್ಧವಾದದ್ದು ದುಃಖವಾಗಬೇಕಾಗ ಆತ್ಮನು ಪರಮಾತ್ಮನಿಗೆ ಶೇಷ ಅಂತ ತಿಳಿದ್ರೆ ಆ ಶೇಷತ್ವಕ್ಕೆ ವಿರುದ್ಧವಾದದ್ದು ದುಃಖವಾಗಬೇಕಾವಾಗ ಶೇಷತ್ವವೇ ಸುಖವಾಗುತ್ತೆ. ಯಾಕೆ ಅಂದರೆ ಸ್ವರೂಪವೇ ಹಾಗಿರೋದು. ಸ್ವರೂಪಕ್ಕೆ ಅನುಗುಣವಾದ ಜ್ಞಾನವೇ ಸುಖ ಅಂತ ಅನಿಸುತ್ತೆ. ಆದ್ದರಿಂದ ದೇಹಾತ್ಮಾಭಿಮಾನ ಇರೋರಿಗೆ ಇಲ್ಲಿ ಪಾರತಂತ್ರ್ಯವು ದುಃಖ ಅನ್ನುವಂತಹ ಅನುಭವ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಪರಸ್ಪರ ವಿರುದ್ಧವಾದ ಅನುಭವಗಳೆಲ್ಲೂ ಕಂಡು ಬರುತ್ತೆ. ಪರಸ್ಪರ ವಿರುದ್ಧೇಶು ಸುಖ ದುಃಖೇಶು ತತ್ತದ ಅಸಾಧಾರಣಂ ಪ್ರಯೋಜಕಂ ನ ಭವತಿ ವಿಚಾರಾತ್. ಅದರಿಂದ ಇಲ್ಲಿ ಸುಖ ದುಃಖ ಎಲ್ಲ ವಿರುದ್ಧವಾಗಿದೆ. ಆದ್ದರಿಂದ ಅದಕ್ಕೆ ಅಸಾಧಾರಣವಾದದ್ದು ಪ್ರಯೋಜನವಾಗುವುದಿಲ್ಲ. ಯಾಕೆ ಅಂದರೆ ಅದು ವಿರುದ್ಧ ವ್ಯಭಿಚಾರ. ಒಂದು ಕಡೆ ಒಂದು ರೀತಿ, ಇನ್ನೊಂದು ಕಡೆ ಇನ್ನೊಂದು ರೀತಿ. ಒಬ್ಬರಿಗೆ ಒಂದು ರೀತಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ. ಒಬ್ಬರಿಗೆ ಸುಖವಾದರೆ ಇನ್ನೊಬ್ಬರಿಗೆ ದುಃಖ. ರಾಕ್ಷಸರಿಗೆ ಹಿಂಸೆ ಕೊಡುವುದೇ ಸುಖ ಬರುತ್ತೆ, ಮನುಷ್ಯನಿಗೆ ಹಿಂಸೆ ಆದರೆ ದುಃಖವಾಗುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇದೆಲ್ಲ ಪರಸ್ಪರ ವಿರುದ್ಧವಾಗಿರುತ್ತೆ. ತಸ್ಮಾತ್ ಅನುಯಾಯಿ ಪ್ರಯೋಜನಂ ವಿಪರೀತ ಆತ್ಮಾಭಿಮಾನ ರೂಪಂ ಇತಿ ಅಭಿಪ್ರಾಯ. ಇದಕ್ಕೆ ಏನಕ್ಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ವಿಪರೀತವಾದ ಆತ್ಮಾಭಿಮಾನದಿಂದ ಹೀಗಾಗುತ್ತೆ ಹೇಳ್ತಾರೆ. ತಸ್ಮಾತ್ ಅಂತ ಸ್ವಾಭಾವಿಕಂ ಉಪಸಂಹರತಿ ಆತ್ಮಾಭಿಮಾನಾನುಗುಣ ಪುರುಷಾರ್ಥ ವ್ಯವಸ್ಥಾ ಈ ಸರ್ವಂ ಸಮಾಹಿತಂ. ಸ್ವತಂತ್ರತೆಯ ಆತ್ಮಾಭಿಮಾನೇ ಪ್ರತಿಕೂಲತ್ವಾತ್ ಪಾರತಂತ್ರ್ಯಂ ದುಃಖಂ ಭವತಿ ನತು ಪಾರತಂತ್ರ್ಯಾತ್. ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇದು ಸ್ವತಂತ್ರ ಅನುಯಾಯಿ ಅಂದ್ರೆ ಅನುಸರಿಸಿ ಅದಕ್ಕೆ ಸೇರಿ ಬಂದಿರೋದು ಅಂತ ಅರ್ಥ. ಅನುಯಾಯಿ ಅದಕ್ಕೆ ಬರುವಂತ
ಅದಕ್ಕೆ ಅನುಸರಿಸಿ ಬರುವಂತಹ ವಿಪರೀತವಾದ ಆತ್ಮಾಭಿಮಾನ ರೂಪ. ಇಲ್ಲಿ ಆತ್ಮಾಭಿಮಾನೇ ಪ್ರತಿಕೂಲತ್ವಾತ್ ಪಾರತಂತ್ರ್ಯಂ ದುಃಖಂ ಭವತಿ. ಆತ್ಮಾಭಿಮಾನೇ ಪ್ರತಿಕೂಲತ್ವಾತ್ ಪಾರತಂತ್ರ್ಯಂ ದುಃಖಂ ಭವತಿ. ನತು ಪಾರತಂತ್ರ್ಯಾತ್. ಪಾರತಂತ್ರ್ಯವೇ ದುಃಖವಲ್ಲ, ದೇಹವೇ ಆತ್ಮ ಅಂತ ತಿಳಿದೋದ್ರಿಂದ ಪಾರತಂತ್ರ್ಯ ದುಃಖವಾಗಿದೆ ಹೊರತು ಪಾರತಂತ್ರ್ಯದಿಂದಲೇ ದುಃಖ ಅಲ್ಲ. ಪಾರತಂತ್ರ್ಯವೇ ದುಃಖವಾಗೋದಿಲ್ಲ, ಪಾರತಂತ್ರ್ಯವೇ ದುಃಖವಾಗೋದಿಲ್ಲ. ದೇಹವೇ ಆತ್ಮ ಅಂತ ತಿಳಿದವನಿಗೆ ಪಾರತಂತ್ರ್ಯ ದುಃಖವಾಗುತ್ತೆ ಅಷ್ಟೇ. ಪಾರತಂತ್ರ್ಯ ಸುಖವಲ್ಲ, ಪಾರತಂತ್ರ್ಯವೂ ಸುಖವೇ. ಅದಕ್ಕೆ ಆ ಸ್ವರೂಪಕ್ಕೆ ಅನುಗುಣವಾಗಿದ್ದರೆ ಸುಖವಾಗುತ್ತೆ, ಸ್ವರೂಪಕ್ಕೆ ವಿರುದ್ಧವಾಗಿದ್ದರೆ ದುಃಖವಾಗುತ್ತೆ. ಆತ್ಮನ ಸ್ವರೂಪಕ್ಕೆ ವಿರುದ್ಧವಾದದ್ದು ದೇಹವೇ ಆತ್ಮ ಅನ್ನುವಂತಹ ಅಭಿಮಾನ. ಆದ್ದರಿಂದ ಅದು ಪಾರತಂತ್ರ್ಯ ದುಃಖ ಅನ್ನಿಸ್ತಾ ಇದೆ. ಪಾರತಂತ್ರ್ಯದಿಂದಲೇ ದುಃಖ ಬಂದಿಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅದನ್ನು. ಆತ್ಮಸ್ವರೂಪಂ ಹಿ ದೇಹಾದಿದೇಹ ವಿಲಕ್ಷಣಂ ಜ್ಞಾನೈಕಾಕಾರಂ. ಆತ್ಮಸ್ವರೂಪವು ಜ್ಞಾನೈಕಾಕಾರವಾದದ್ದು, ದೇಹ ಮೊದಲಾದವುಕ್ಕಿಂತ ವಿಲಕ್ಷಣವಾದದ್ದು. ತಚ್ಚ ಪರ ಶೇಷದೈಕ ಸ್ವರೂಪಂ. ಪರಮಾತ್ಮನಿಗೆ ಶೇಷಭೂತವಾಗಿರುವುದರಲ್ಲೇ ಅದಕ್ಕೆ ಆನಂದವಾಗಿರಬೇಕು. ಆನಂದ ಆತ್ಮನಿಗೆ ಜ್ಞಾನೈಕಾಕಾರವಾದ್ದರಿಂದ ಆ ಸ್ವರೂಪವೇ ಹಾಗಿರೋದು. ಪರಮಾತ್ಮನಿಗೆ ಅತ್ಯಂತ ಪರತಂತ್ರ, ಸತ್ತ ಸ್ಥಿತಿ ಪ್ರವೃತ್ತಿ ಎಲ್ಲವೂ ಕೂಡ ಪರಮಾತ್ಮನ ಅಧೀನವಾದ್ದರಿಂದ ಆತ್ಮಸ್ವರೂಪ ಹೇಗಿದೆ? ಪರಶೇಷತೈಕ. ಆದ್ದರಿಂದ ಅದರಲ್ಲಿಯೇ ಆನಂದ ಬರಬೇಕು. ಅದಕ್ಕೆ ವಿರುದ್ಧವಾದದ್ದು ದುಃಖವಾಗಬೇಕು. ಆತ್ಮನ ಒಂದು ಅನುಸಂಧಾನ ಇರುವವರಿಗೆ ಇದಕ್ಕೆ ಸ್ವರೂಪಕ್ಕೆ ವಿರುದ್ಧವಾದದ್ದು ದುಃಖವಾಗುತ್ತೆ, ಸ್ವರೂಪಕ್ಕೆ ಅನುಗುಣವಾಗಿದ್ದರೆ ಸುಖವಾಗುತ್ತೆ. ಆದ್ದರಿಂದ ಇದು ಪಾರತಂತ್ರ್ಯವೋ ಸ್ವತಂತ್ರ್ಯವೋ ಅನ್ನೋದು ಬರೋದಿಲ್ಲ ಅಲ್ಲಿ. ಸ್ವರೂಪಕ್ಕೆ ಅನುಗುಣವಾಗಿದ್ದು ಪಾರತಂತ್ರ್ಯವಿದ್ದರೆ ಅದುವೇ ಸುಖವಾಗಬೇಕು. ಸ್ವರೂಪಕ್ಕೆ ವಿರುದ್ಧವಾದದ್ದು ಸ್ವತಂತ್ರವಾದರೆ ಅದು ದುಃಖವಾಗಬೇಕು. ಹೀಗೆ ಸ್ವಾತಂತ್ರ್ಯ ಪಾರತಂತ್ರ್ಯ ಅನ್ನೋದು ಸುಖ ದುಃಖಗಳಿಗೆ ಕಾರಣವಲ್ಲ. ಆತ್ಮಾಭಿಮಾನಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಬರುತ್ತೆ ನಮಗೆ. ಯಥಾವಸ್ಥಿತಂ ಆತ್ಮಾಭಿಮಾನ ಯಥಾವಸ್ಥಿತ ಆತ್ಮಾಭಿಮಾನೇ ತದನುಗುಣ ಏವ ಪುರುಷಾರ್ಥ ಪ್ರತೀತಿ. ಆತ್ಮಾಭಿಮಾನ ಯಥಾವಸ್ಥಿತವಾಗಿದ್ದರೆ ಅದಕ್ಕೆ ಅನುಗುಣವಾಗಿ ಪುರುಷಾರ್ಥವು ನಮಗೆ ತಿಳಿದು ಬರುತ್ತೆ. ಆತ್ಮಾಭಿಮಾನ ಯಥಾವಸ್ಥಿತವಾಗಿಲ್ಲದೆ ಹೋದರೆ ಆಗ ನಮಗೆ ಬೇರೆ ಪುರುಷಾರ್ಥಕ್ಕೆ ವಿರುದ್ಧವಾಗಿ ಕಂಡು ಬರುತ್ತೆ, ಅದಕ್ಕೆ ಅನುಗುಣವಾಗಿರೋದಿಲ್ಲ ಅದು. ಆತ್ಮ ಜ್ಞಾನಮಯ ಅಮಲಃ ಇತಿ ಸ್ಮೃತೆ ಜ್ಞಾನೈಕಾಕಾರತ ಪ್ರತಿಪನ್ನ. ಆತ್ಮ ಜ್ಞಾನಮಯೋ ಅಮಲಃ ಅಂತ ಹೇಳಿರೋದ್ರಿಂದ ಇದು ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು. ಅದರಿಂದ ನಮಗೆ ಜ್ಞಾನೈಕಾಕಾರತ ಅನ್ನೋದು ತಿಳಿದು ಬರುತ್ತೆ. ಜ್ಞಾನಮಯ ಅಂತ ಹೇಳಿದ್ರೆ ಜ್ಞಾನೈಕಾಕಾರನಾದವನು ಅಂತ ಅರ್ಥ. ಪತಿಂ ವಿಶ್ವಸ್ಯ ಇತ್ಯಾದಿ ಶ್ರುತಿಗಣೈ ಪರಮಾತ್ಮ ಶೇಷದೈಕಾಕಾರತ ಚ ಪ್ರತಿಪಾದಿತ. ಸಂಗ್ರಹವಾಗಿ ಒಂದೊಂದು ಪ್ರಮಾಣವನ್ನು ತೆಗೆದು ಹೇಳ್ತಾರೆ. ಆತ್ಮನು ಜ್ಞಾನೈಕಾಕಾರನಾದವನು ಅನ್ನೋದಕ್ಕೆ ಒಂದು ಪ್ರಮಾಣ, ಪರಮಾತ್ಮನು ಸರ್ವಶೇಷಿಯಾದವನು ಅಂತ ಹೇಳೋದು. ಇದು ಕೂಡ ಎರಡು ಕೂಡ ಹೇಳಿ ಪತಿಂ ವಿಶ್ವಸ್ಯ ಪರಮಾತ್ಮ ಶೇಷದೈಕಾಕಾರತ ಚ ಪ್ರತಿಪಾದಿತ. ವಿಶ್ವವೆಲ್ಲ ಅವನಿಗೆ ಶೇಷವಾದದ್ದು ಅನ್ನೋದು ಇದರಲ್ಲಿ ತಿಳಿದು ಬರುತ್ತೆ, ಪತಿಂ ವಿಶ್ವಸ್ಯ ಅಂತ ಹೇಳೋದು. ಆದ್ದರಿಂದ ಅತಃ ಸಿಂಹವ್ಯಾಘ್ರಾದಿ ಶರೀರಾತ್ಮಾಭಿಮಾನವತ್ ಸ್ವತಂತ್ರಾಭಿಮಾನೋಪಿ ಕರ್ಮಕೃತ ವಿಪರೀತ ಆತ್ಮಜ್ಞಾನ ರೂಪ ವೇದಿತವ್ಯ. ನಾನೇ ಸ್ವತಂತ್ರ ಅಂತ ತಿಳುವಂತಹ ಅಭಿಮಾನ ಯಾವುದಿದೆಯೋ ಅದು ಕೂಡ ಕರ್ಮದಿಂದ ಬರುವಂತಹ ವಿಪರೀತ ಜ್ಞಾನದಿಂದ ಆಗಿರೋದದು. ಶರೀರವೇ ಆತ್ಮ ಅಂತ ಹೇಳೋದು ಹೇಗೆ ಸರಿ ಇಲ್ಲವೋ, ಸಿಂಹ ವ್ಯಾಘ್ರ ಮೊದಲಾದ ಶರೀರವೇ ಆತ್ಮ ಅಂತ ತಿಳಿಯೋದು ಹೇಗೆ, ದೇಹಾತ್ಮ ಭ್ರಮೆ ಅನ್ನೋದು ಮೊದಲು ಭ್ರಮೆ, ಅದು ಹೇಗೆ ಸರಿ ಇಲ್ಲವೋ, ಸ್ವತಂತ್ರ ಆತ್ಮ ಭ್ರಮೆಯೂ ಸರಿ ಇಲ್ಲ. ಸ್ವತಂತ್ರ ಆತ್ಮ ಭ್ರಮೆಯಿಂದಲೇ ಅದು ಕೂಡ ಕರ್ಮಕೃತದಿಂದ ಬರುವಂತಹದ್ದು. ಅದರಿಂದ ಕರ್ಮದಿಂದ ಬರುವಂತಹ ಈ ಸ್ವತಂತ್ರ ಆತ್ಮ ಭ್ರಮೆ ವಿಪರೀತವಾದದ್ದು, ಅದು ಪುರುಷಾರ್ಥವಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ವಿಪರೀತವಾದ ಆತ್ಮಜ್ಞಾನ ಅದು ಕರ್ಮದಿಂದಲೇ ಆಗುವಂತಹದ್ದು. ಕಥಂ ಸಮಾಹಿತಂ ಇತ್ಯತ್ರ ಆತ್ಮಸ್ವರೂಪಂತು ಇತಿ ಹೇಳ್ತಾರೆ. ಜ್ಞಾನೈಕಾಕಾರತ್ವೇ ಪರಶೇಷದೈಕ ಸ್ವರೂಪತ್ವೇ ಚ ಪ್ರಮಾಣಮಾಹ ಆತ್ಮ ಜ್ಞಾನಮಯ. ಆತ್ಮ ಜ್ಞಾನಮಯೋ ಅಮಲಃ ವಿಷ್ಣು ಪುರಾಣದಲ್ಲಿ ಆತ್ಮಸ್ವರೂಪವನ್ನು ಹೇಳುವಾಗ, ಆದ್ದರಿಂದ ಏವಂ ಸೋಪಾಧಿಕತ್ವಂ ಕಂಠೋಕ್ತಂ ಅನೈಕಾಂತ್ಯಂತು ಲೋಕಸಿದ್ಧಂ ಇತಿ ಅನುಕ್ತಂ. ಅನೈಕಾಂತ್ಯ ಅಂತ ಹೇಳಿದ್ರೆ ಅದು ಹಿಂದೆ ಹೇಳಿದಾಗ
ಒಂದು ಕಡೆ ಒಂದು ರೀತಿಯಲ್ಲಿ ಇಲ್ಲ ವ್ಯವಸ್ಥಿತವಾಗಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಒಬ್ಬರಿಗೆ ಸುಖವಾದದ್ದು ಇನ್ನೊಬ್ಬರಿಗೆ ದುಃಖವಾಗುತ್ತೆ, ಒಬ್ಬರಿಗೆ ದುಃಖವಾದರೆ ಇನ್ನೊಬ್ಬರಿಗೆ ಸುಖವಾಗುತ್ತೆ. ಏಕರೂಪವಾಗಿಲ್ಲ, ಇದು ಏಕಾಂತವಾಗಿಲ್ಲ, ಅನೈಕಾಂತವಾಗಿದೆ. ಆದ್ದರಿಂದಲೇ ಅದಕ್ಕೆ ಅದು ಲೋಕಸಿದ್ಧವಾದದ್ದು. ಯಾಕೆ ಅಂತ ಹೇಳಿದ್ರೆ ವಿಪರೀತವಾದ ಅಭಿಮಾನದಿಂದ ಬಂದಿರುವಂಥ ದೇಹಾತ್ಮ ಭ್ರಮೆ, ಸ್ವತಂತ್ರಾತ್ಮ ಭ್ರಮೆ. ಆದ್ದರಿಂದ ಸ್ವಾತಂತ್ರ್ಯವೇ ಪರತಂತ್ರ್ಯವೇ ಕಾರಣವಲ್ಲ. ಅಲ್ಲಿ ತಪ್ಪು ಇಲ್ಲದರಲ್ಲಿ ಆ ಬುದ್ಧಿಯನ್ನು ಹೊಂದೋದು, ಪರತಂತ್ರನಾದರಲ್ಲಿ ಸ್ವತಂತ್ರ ಅನ್ನುವ ಬುದ್ಧಿ ಹೊಂದಿದ್ರೆ ಆಗ ಪಾರತಂತ್ರ್ಯವು ದುಃಖವಾಗುತ್ತೆ. ಪರತಂತ್ರವಾದಲ್ಲಿ ಪರತಂತ್ರ ಅಂತ ಬುದ್ಧಿ ಬಂದರೆ ಪಾರತಂತ್ರ್ಯವು ಸುಖವಾಗಿರುತ್ತೆ. ಆತ್ಮಾಭಿಮಾನಕ್ಕೆ ಅನುಗುಣವಾದದ್ದು ಪುರುಷಾರ್ಥ ವ್ಯವಸ್ಥೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಪ್ರಮಾಣವಾಗಿ ಜೀವಾತ್ಮರುಗಳೆಲ್ಲರೂ ಕೂಡ ಸಕಲವು ಪರಮಾತ್ಮನಿಗೆ ಶೇಷಭೂತವಾದದ್ದು ಅಂತ ಶ್ರುತಿ ಪ್ರಮಾಣ ಹೇಳೋದ್ರಿಂದ ಅದುವೇ ಆತ್ಮಕ್ಕೆ ಆತ್ಮಾಭಿಮಾನ. ಅದು ವ್ಯವಸ್ಥಿತವಾದ ಸರಿಯಾದ ಆತ್ಮಾಭಿಮಾನ. ಪರಶೇಷದೈಕ ರಸತ ಅಂತ ಹೇಳೋದೇ ಆತ್ಮನ ನಿಜವಾದ ಸ್ವರೂಪ. ಆಗ ಶೇಷತ್ವವೇ ಅವನಿಗೆ ಸುಖವಾಗಬೇಕು, ಅದುವೇ ಅವನಿಗೆ ಅನುಕೂಲವಾಗಬೇಕು. ಯಾಕೆಂದ್ರೆ ಆತ್ಮಕ್ಕೆ ಅನುಗುಣವಾದ ಅಭಿಮಾನವಾಗುತ್ತೆ ಆವಾಗ. ಅದು ಕೇವಲಂ ಉಪಾಯತೆಯ ಸ್ವೀಕೃತಂ ಪತಿಪಾರತಂತ್ರ್ಯಮೇವ ಅಪುರುಷಾರ್ಥ ಭೋಗ್ಯತಮತ್ವೇನ ಸ್ವೀಕೃತಂ ಪ್ರತಿಪಾರತಂತ್ರ್ಯಂ ಪುರುಷಾರ್ಥ ಏವ ಲೋಕೆ ದೃಶ್ಯತೆ. ಲೋಕದಲ್ಲಿಯೂ ಹೀಗೆ ಕಂಡುಬರುತ್ತೆ ಅಂತ ಹೇಳುದು. ಅದರಿಂದ ಬರೀ ಉಪಾಯ ಅಂತ ಸ್ವೀಕಾರ ಮಾಡಿದ್ರೆ ಪತಿಪಾರತಂತ್ರ್ಯವೂ ಕೂಡ ಪುರುಷಾರ್ಥವಾಗುವುದಿಲ್ಲ. ಆದರೆ ಭೋಗ್ಯವಾದದ್ದು ಅನ್ನುವ ದೃಷ್ಟಿಯಿಂದ ಸ್ವೀಕಾರ ಮಾಡಿದ್ರೆ ಅದು ಪುರುಷಾರ್ಥವೇ ಆಗೋದು. ಲೋಕದಲ್ಲಿಯೂ ಕಂಡುಬರುತ್ತೆ. ಕಿಂಚ ಕಾಲಾತ್ಯಯಾಪದೇಶಸ್ಯ ಅಭಿಪ್ರೇತಃ. ಕಾಲಾತ್ಯಯಾಪದೇಶ ಅಂತ ಹೇಳಿದ್ರೆ ಬಾಧಿತ ಅನ್ನುವಂತಹ ಹೇತ್ವಾಭಾಸ. ಇದು ಹೇತ್ವಾಭಾಸಗಳಲ್ಲಿ ಅನೇಕ ವಿರುದ್ಧ, ಬಾಧಿತ, ಸಪ್ರತಿಪಕ್ಷ, ಇದೆಲ್ಲ ಹೇತ್ವಾಭಾಸಗಳಿದೆ. ಕಾಲಾತ್ಯಯಾಪದೇಶ ಅನ್ನೋದು ಬಾಧಿತ ಅನ್ನೋದು ಪ್ರಬಲ ಪ್ರಮಾಣದಿಂದ ಬಾಧಿತವಾಗುವಂಥದ್ದು. ಅಗ್ನಿ ಅನುಷ್ಣ ಪದಾರ್ಥತ್ವಾತ್ ಅನ್ನೋದು ಪ್ರಸಿದ್ಧವಾದ ಉದಾಹರಣೆ. ಅದಕ್ಕೆ ಅಗ್ನಿ ಅನುಷ್ಣ ಪದಾರ್ಥತ್ವಾತ್ ಅಂತ ಹೇಳಿದ್ರೆ ಪದಾರ್ಥವಾದ್ರಿಂದ ಜಲವತ್ತು ಅಂತ ದೃಷ್ಟಾಂತ. ಜಲವು ಹೇಗೆ ಪದಾರ್ಥವಾಗಿರೋದ್ರಿಂದ ಉಷ್ಣವಾಗಿಲ್ವೋ, ಅಗ್ನಿಯು ಪದಾರ್ಥವಾಗಿರೋದ್ರಿಂದ ಅದು ಉಷ್ಣವಾಗಿಲ್ಲ ಅಂತ ಒಂದು ಅನುಮಾನವನ್ನು ಪ್ರಯೋಗ ಮಾಡಿದ್ರೆ ಇದರಲ್ಲಿ ಎಲ್ಲ ಪಕ್ಷ ಸಾಧ್ಯ ಹೇತು ಎಲ್ಲ ಇದೆ. ಅನುಮಾನದ ಒಂದು ಸ್ಟ್ರಕ್ಚರ್ ಏನು ಹೇಳ್ತೀವಿ ಅದಕ್ಕೆ ಎಲ್ಲವೂ ಅವಯವಗಳೆಲ್ಲ ಸರಿಯಾಗಿದೆ. ಆದರೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಗ್ನಿ ಹೇಗೆ ಸುಡುತ್ತೆ ಅಂತ. ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿತ, ಇದು ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿತವಾಗುತ್ತೆ. ಅದಕ್ಕೆ ಕಾಲಾತ್ಯಯಾಪದೇಶ ಅಂತ ಅರ್ಥ. ಆ ರೀತಿಯಾದ ಇಲ್ಲಿ ಆ ಒಂದು ಹೇತ್ವಾಭಾಸ. ಇದು ಲೋಕದಲ್ಲಿ ಪಾರತಂತ್ರ್ಯವು ದುಃಖ ಅಂತ ಹೇಳೋದು ಬಾಧಿತ ಅಂತ ಹೇಳ್ತಿದ್ದಾರೆ. ಶ್ರುತಿ ಪ್ರಮಾಣದಿಂದ ಬಾಧಿತವಾಗುತ್ತೆ ಅಂತ ಅರ್ಥ. ಏನೋ ಹೇಳಿದ್ರಲ್ಲ ಏನೋ ಕಾಲಾತ್ಯಯ ಅಂತ ಹೇಳಿದ್ರ. ಕಾಲಾತ್ಯಯಾಪದೇಶ ಅನ್ನೋದು ಒಂದು ಹೆಸರು, ಬಾಧಿತ ಅಂತ ಹೇಳೋದಕ್ಕೆ. ಬೇರೆ ಒಂದು ಪ್ರಮಾಣದಿಂದ ಬಾಧಿತವಾಗೋದಕ್ಕೆ ಕಾಲಾತ್ಯಯಾಪದೇಶ ಅಂತಲೂ ಒಂದು ಹೆಸರಿದೆ, ಹೇತ್ವಾಭಾಸ. ಅದರಿಂದ ಅದು ಕಾಲದಲ್ಲಿ ತಳ್ಳಿ ಹಾಕಲ್ಬಿಡುತ್ತೆ ಅಪದೇಶ, ಇನ್ನೊಂದು ಕಾಲದಲ್ಲಿ ತಳ್ಳಿ ಹಾಕ್ಬಿಡುತ್ತೆ ಅಂತ ಅರ್ಥ. ಇನ್ನೊಂದು ಪ್ರಮಾಣವು ತಳ್ಳಿ ಹಾಕುತ್ತೆ ಅನ್ನೋ ಅರ್ಥ. ಸತ್ಯವಾಗಿಲ್ಲ, ಹೇತ್ವಾಭಾಸ ತರನೇ. ಹೇತ್ವಾಭಾಸವೇ ಅದು. ಐದು ಹೇತ್ವಾಭಾಸಗಳಲ್ಲಿ ಇದು ಒಂದು. ಬಾಧಿತ ಅನ್ನೋದು ಒಂದು ಹೇತ್ವಾಭಾಸ. ಯಾಕೆಂದ್ರೆ ನಿಮ್ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಗ್ತಿತ್ತು, ಸರಿಯಾಗಿ ಕೇಳ್ತಾ ಇರಲಿಲ್ಲ. ಅನೈಕಾಂತ, ವಿರುದ್ಧ, ಬಾಧಿತ, ಸತ್ಪ್ರತಿಪಕ್ಷ, ಇದೆಲ್ಲವೂ ಕೂಡ ಸವ್ಯಭಿಚಾರ, ಇದೆಲ್ಲವೂ ಕೂಡ ಹೇತ್ವಾಭಾಸಗಳು. 5 ಹೇತ್ವಾಭಾಸಗಳು ಹೇಳ್ತಾರೆ. 5 ಹೇತ್ವಾಭಾಸಗಳಲ್ಲಿ ಬಾಧಿತ ಅನ್ನೋ ಹೇತ್ವಾಭಾಸಗಳು ಗೊತ್ತು. ಅದಕ್ಕೆ ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಲಾತ್ಯಯಾಪದೇಶ ಅದು ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದೆ, ಸಾರಿ. ಬಾಧಿತ ಅನ್ನುವ ಹೇತ್ವಾಭಾಸ ಅದನ್ನೇ ಹೇಳಿದೆ, 3 ಸತಿ ಹೇಳಿದೆ ಆಗ್ಲೇ. ಕಾಲಾತ್ಯಯಾಪದೇಶ ಅನ್ನೋದು ಬಾಧಿತ ಅನ್ನುವ ಹೇತ್ವಾಭಾಸ. ಬಾಧಿತ ಅನ್ನೋದಕ್ಕೆ ಇನ್ನೊಂದು ಹೆಸರು ಅಷ್ಟೇನು. ತಥಾ ಹಿ ಭಗವತ್ಪಾರತಂತ್ರ್ಯಸ್ಯ ದುಃಖ ರೂಪತ್ವಂ ಸಾಧ್ಯತೆ. ಪರಮಾತ್ಮನಿಗೆ ಪಾರತಂತ್ರವಾಗಿರೋದು ದುಃಖ ರೂಪ ಅಂತ ನೀವು ಸಾಧಿಸ್ತೀರಲ್ಲ, ಅಥವಾ ಕಿಂ ಇತರ ಪಾರತಂತ್ರ್ಯಸ್ಯ. ಪ್ರಶ್ನೆ ಮಾಡ್ತಾರೆ, ಪರಮಾತ್ಮನಿಗೆ ಪರತಂತ್ರವಾಗಿರೋದು ದುಃಖ ರೂಪ ಅಂತ ನೀವು ಸಾಧಿಸ್ತೀರೋ,
ಅಥವಾ ಇನ್ನೊಬ್ಬರಿಗೆ ಪರತಂತ್ರವಾಗಿರೋದು ದುಃಖ ರೂಪ ಅಂತ ಸಾಧಿಸ್ತೀರೋ. ಈ ಎರಡು ಚಾಯ್ಸ್ ಆಪ್ಷನ್ಸ್. ಒಂದು ಇತರರಿಗೆ ಪರತಂತ್ರವಾಗಿರೋದೇ ದುಃಖ, ಅಥವಾ ಇನ್ನೊಂದು ಪರಮಾತ್ಮನಿಗೆ ಪರತಂತ್ರವಾಗಿರೋದು ದುಃಖ. ಯಾವುದನ್ನು ಸಾಧಿಸ್ತಾ ಇದ್ದೀರಾ? ಇತರರಿಗೆ ಅಂತ ಹೇಳಿದ್ರೆ ಯಾರಿಗಾದರೂ ಯಾರೋ ಒಬ್ಬರಿಗೆ ಇನ್ನೊಬ್ಬರಿಗೆ ಪರತಂತ್ರವಾಗಿರೋದೇ ದುಃಖ ಅಂತ ಹೇಳಿದ್ರೆ ಸಾಧ್ಯತಾಂ ಭಗವತ್ ಪಾರತಂತ್ರ್ಯಸ್ಯ ದುಃಖರೂಪತ್ವಂ ಕೇನ ಪ್ರಮಾಣೇನ ಸಾಧ್ಯತೆ. ಅಂತ ಇತರರಿಗೆ ಅಂದರೆ ನೀವು ಸಾಧಿಸಿ ಪರವಾಗಿಲ್ಲ, ಆದರೆ ನಮಗೆ ಬೇಕಾಗಿರೋದ್ರಲ್ಲಿ ಭಗವತ್ ಪಾರತಂತ್ರ್ಯ. ಭಗವತ್ ಪಾರತಂತ್ರ್ಯಸ್ಯ ದುಃಖರೂಪತ್ವಂ ಕೇನ ಪ್ರಮಾಣೇನ ಸಾಧ್ಯತೆ, ಯಾರಿಂದ ಸಾಧಿಸ್ತೀರಾ ನೀವು? ನತಾವತ್ ಪ್ರತ್ಯಕ್ಷಾದಿನ ತದ್ ಅಗೋಚರತ್ವಾತ್. ಇತರರಿಗೆ ಪಾರತಂತ್ರ್ಯ ಅದು ಲೋಕದಲ್ಲಿ ನಾವು ವ್ಯವಹಾರ ನೋಡಿ ಹೇಳ್ತೀವಿ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಪಾರತಂತ್ರ್ಯ ಅನ್ನೋದನ್ನು ಹೇಗೆ ಸಾಧಿಸ್ತೀರಾ ನೀವು? ಯಾವ ಪ್ರಮಾಣದಿಂದ? ಪ್ರತ್ಯಕ್ಷದಿಂದ ತಿಳಿಯೋದಿಲ್ಲ. ಯಾಕೆ ಅಂದರೆ ಯಾರಿಗೂ ತಿಳಿದು ಬರೋದಿಲ್ಲ, ಅದು ಅಗೋಚರ, ಪ್ರತ್ಯಕ್ಷಕ್ಕೆ ವಿಷಯವಾಗಲ್ಲ. ಆಗಮತಸ್ತು ಭಗವತ್ ಪಾರತಂತ್ರ್ಯಂ ಸುಖರೂಪಮೇವ ಅವಗಮ್ಯತೆ. ಆದ್ದರಿಂದ ಇದು ಶ್ರುತಿ ಪ್ರಮಾಣದಿಂದ ತಳ್ಳಿ ಹಾಕಲ್ಪಡುತ್ತೆ. ಇತರರ ಪಾರತಂತ್ರ್ಯ ಅನ್ನೋದು ನೀವು ಲೋಕದಲ್ಲಿ ಇಟ್ಟುಕೊಂಡು ದೃಷ್ಟಾಂತವನ್ನ ಹೇಳ್ಬೋದೇ ಹೊರತು ಪರಮಾತ್ಮನಿಗೆ ಪರತಂತ್ರವಾಗಿರೋದು ದುಃಖ ಅಂತ ಹೇಳಬೇಕಾದ್ರೆ ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಸಾಧಿಸಕ್ಕಾಗೋದಿಲ್ಲ. ಅದನ್ನ ಶ್ರುತಿ ಪ್ರಮಾಣವು ತಳ್ಳಿ ಹಾಕುತ್ತೆ, ಬಾಧಿತವಾಗುತ್ತೆ. ಆಗ ಶ್ರುತಿ ಪ್ರಮಾಣದಿಂದ ಪಾರತಂತ್ರ್ಯ ಸಾಮ್ಯಾತ್ ಲೋಕಸಿದ್ಧ ಪಾರತಂತ್ರ್ಯಂ ಸಪಕ್ಷೀಕೃತ್ಯ ದುಃಖರೂಪ ಸಾಧ್ಯತೆ ಚೇತ್. ಇದಕ್ಕೂ ಅದಕ್ಕೂ ಎರಡಕ್ಕೂ ಪಾರತಂತ್ರ್ಯ ಸಮಾನ ತಾನೆ. ಪರಮಾತ್ಮನಿಗೆ ಪರತಂತ್ರವಾಗಿರೋದು, ಲೋಕದಲ್ಲಿ ಇತರರಿಗೆ ಪರತಂತ್ರವಾಗಿರೋದು, ಎರಡರಲ್ಲೂ ಸಮಾನವಾದ್ದೇನು ಪಾರತಂತ್ರ್ಯ ಅಂತ ಹೇಳೋದು. ಆದ್ದರಿಂದ ಅದನ್ನು ಕೂಡ ನಾವು ಸಪಕ್ಷ ಮಾಡಿಬಿಡ್ತೀವಿ, ನಮ್ಮ ಪಕ್ಷಕ್ಕೆ ಸೇರಿದ ಹಾಗೆ ಮಾಡಿಬಿಟ್ಟು. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳುವಾಗ ಸಪಕ್ಷ ಯಾವುದು ಅಂದರೆ ಮಹಾನಸಹ ಅಂತ ಹೇಳಿದ್ರೆ ಅಡುಗೆ ಮನೆ ಸಪಕ್ಷ. ಅಲ್ಲಿಯೂ ಹಾಗೆಯೇ ಇದೆ, ಬೆಂಕಿ ಹೊಗೆ ಸಂಬಂಧ ಕಂಡು ಬರುತ್ತೆ. ಹಾಗೆ ಲೋಕದಲ್ಲಿ ಪರತಂತ್ರವಾಗಿರುವುದು ದುಃಖವಾದ್ದರಿಂದ ಪರಮಾತ್ಮನಿಗೆ ಪರತಂತ್ರವಾಗಿರುವುದು ದುಃಖ ಅಂತ ನಾವು ಸಾಧಿಸ್ತೀವಿ. ಅದು ನಮ್ಮ ಪಕ್ಷದಲ್ಲೇ ಸೇರಿಬಿಟ್ಟಿದೆ, ಸಪಕ್ಷವಾಯಿತು ಅದು ಅಂತ ಹೇಳಿದ್ರೆ. ಅತ್ರ ಕಿಂ ಆಗಮಂ ಅಭ್ಯುಪಗಮ್ಯ ಸಾಧ್ಯತೆ. ಶ್ರುತಿಯನ್ನು ಒಪ್ಪಿಕೊಂಡು ನೀವು ಸಾಧಿಸ್ತೀರೋ ಅಥವಾ ಶ್ರುತಿ ಒಪ್ಕೊಳ್ಳದೆ ಸಾಧಿಸ್ತೀರೋ ನೀವು? ಅನಭ್ಯುಪಗಮ್ಯ. ಶ್ರುತಿಯನ್ನು ಒಪ್ಕೊಂಡ್ರೆ ಆವಾಗ ಅನಭ್ಯುಪಗಮೆ ಆಶ್ರಯ ಸಿದ್ಧಿ. ಒಪ್ಕೊಳ್ಳದೆ ಹೋದರೆ ನಿಮಗೆ ಆಶ್ರಯವೇ ಇರೋದಿಲ್ಲ. ಯಾಕೆಂದರೆ ಭಗವತ್ ಪಾರತಂತ್ರ್ಯ ಅನ್ನೋದು ಪರಮಾತ್ಮನ ಸ್ವರೂಪವೇ ನಮಗೆ ಶ್ರುತಿಯಿಂದನೇ ತಿಳಿದು ಬರುತ್ತೆ. ಆದ್ದರಿಂದ ಇಲ್ಲಿ ಅಸಿದ್ಧಿ ಅನ್ನುವಂಥ ಹೇತ್ವಾಭಾಸ, ಅಸಿದ್ಧಿ ಅನ್ನೋದು ಒಂದು ಹೇತ್ವಾಭಾಸ, 5 ಹೇತ್ವಾಭಾಸಗಳಲ್ಲಿ. ಅಲ್ಲಿ ಆಶ್ರಯ ಸಿದ್ಧಿ ಮೊದಲಾದದ್ದೆಲ್ಲ ಬರುತ್ತೆ. ಅಲ್ಲಿ 3 ವಿಧವಾದ ಅಸಿದ್ಧಿಗಳೆಲ್ಲ ಇದೆ. ಆದ್ದರಿಂದ ಇಲ್ಲಿ ಆಶ್ರಯ ಸಿದ್ಧಿ, ಆಶ್ರಯವೇ ಸಿಗೋದಿಲ್ಲ ನಿಮಗೆ ಶ್ರುತಿಯೇ ಒಪ್ಕೊಳ್ಳದೆ ಹೋದರೆ. ಪರಮಾತ್ಮನ ಜ್ಞಾನವೇ ಶ್ರುತಿಯಿಂದಲೇ ಬರುತ್ತೆ, ನಿಮಗೆ ಪ್ರತ್ಯಕ್ಷವಾಗಿ ತಿಳಿಯೋದಿಲ್ಲ. ಒಪ್ಪುಕೊಂಡ್ರೆ ಅಭ್ಯುಪಗಮೆ ಧರ್ಮಿಗ್ರಾಹಕ ಪ್ರಮಾಣವಾದ. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ಪರಮಾತ್ಮನ ಸ್ವರೂಪವನ್ನು ತಿಳಿಸುವ ಶ್ರುತಿ ಪ್ರಮಾಣಗಳು, ಶ್ರುತಿವಾಕ್ಯಗಳು. ಧರ್ಮಿಗ್ರಾಹಕ ಅಂದರೆ ಪರಮಾತ್ಮ ಸ್ವರೂಪವನ್ನು ತಿಳಿಸುವಂತಹ ಶ್ರುತಿವಾಕ್ಯಗಳು ಬಾಧಿಸುತ್ತೆ ಇದನ್ನು. ಯಾಕೆ ಅಂದರೆ ಅದು ಹೇಳುತ್ತೆ ಪತಿಂ ವಿಶ್ವಸ್ಯ ಅಂತ ಶ್ರುತಿ ಹೇಳುತ್ತೆ, ಅದರಿಂದ ಬಾಧಿತವಾಗುತ್ತೆ ನಿಮ್ಮದು, ನೀವು ಹೇಳೋದು. ಆದ್ದರಿಂದ ಪರಮಾತ್ಮನಿಗೆ ಪಾರತಂತ್ರವಾಗಿರೋದು ಸಪಕ್ಷವಾಗೋದಿಲ್ಲ. ಇದು ಅತೀಂದ್ರಿಯವಾದ ವಿಷಯ. ಲೋಕದ ವಿಷಯಕ್ಕೂ ಅತೀಂದ್ರಿಯ ವಿಷಯಕ್ಕೂ ವ್ಯಾಪ್ತಿ ಇಲ್ಲ. ಆದ್ದರಿಂದ ಲೋಕದಲ್ಲಿ ಒಂದು ಉದಾಹರಣೆ ದೃಷ್ಟಾಂತವನ್ನು ಕೊಟ್ಟು ಏನಾದರೂ ಸಾರಿಸಿ ಪರಮಾತ್ಮನನ್ನು ನಾವು ಸಪಕ್ಷ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಐಂದ್ರಿಯಕವಾದ ವಿಷಯ, ಇನ್ನೊಂದು ಅತೀಂದ್ರಿಯವಾದ ವಿಷಯ, ಸಪಕ್ಷ ಆಗಕ್ಕೆ ಸಾಧ್ಯವಿಲ್ಲ. ಆಗ ಶ್ರುತಿ ಅದನ್ನು ಬಾಧಿಸುತ್ತೆ, ಬಾಧಿತ ಅನ್ನುವಂಥ ಹೇತ್ವಾಭಾಸ ಅದು. ಆದ್ದರಿಂದ ಇತ್ಯಭಿಪ್ರೇತಂ ದೂಷಣಂ ಪರಶೇಷದೈಕ ಸ್ವರೂಪತ್ವೇ ಪತಿಂ ವಿಶ್ವಸ್ಯ ಇತಿ ಪ್ರಮಾಣತೆಯ ಭಾಷ್ಯಕಾರೇಣ ಅಭಿಪ್ರೇತ. ಪರಮಾತ್ಮನಿಗೆ ಶೇಷಭೂತನಾಗಿದ್ದಾನೆ ಜೀವಾತ್ಮ ಅನ್ನೋದಕ್ಕೆ ಪತಿಂ ವಿಶ್ವಸ್ಯ ಅನ್ನೋ ಒಂದು ಪ್ರಮಾಣವನ್ನು ತೆಗೆದರು. ಅನೇಕ ಪ್ರಮಾಣಗಳಿದೆ ಬೇಕಾದಷ್ಟು, ಅದರಲ್ಲಿ ಒಂದನ್ನು ತೆಗೆದು ತೋರಿಸ್ತಾರೆ. ಆದ್ದರಿಂದ ಕರ್ಮಕೃತಮೇವ ಪರಮಪುರುಷ ವ್ಯತಿರಿಕ್ತ ವಿಷಯಾಣ ಸುಖತ್ವಂ. ಬೇರೆ ಪರಮಾತ್ಮನಿಗಿಂತ ಬೇರೆ ಯಾವುದೇ ವಿಷಯದಲ್ಲಿಯೂ ನಮಗೆ ಸುಖ ಬರುತ್ತಲ್ಲ. ಇಲ್ಲಿ ಒಳ್ಳೆಯ ಆಹಾರ ತಿಂದರೆ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ ನಮಗೆ. ಅದು ಪುರುಷಾರ್ಥವೇ ಅಂತ ಹೇಳಿದ್ರೆ ಕರ್ಮದಿಂದ ಹಾಗೆ ತೋರುತ್ತೆ ನಮಗಷ್ಟೇ. ಅದು ನಿಜವಾದ ಪುರುಷಾರ್ಥವಲ್ಲ. ನಮಗೆ ನಿಜವಾದ ಪುರುಷಾರ್ಥ ಪರಮಾತ್ಮನ ಶೇಷತ್ವವೇ ಆತ್ಮಸ್ವರೂಪಕ್ಕೆ ವಿರುದ್ಧವಾಗಿದೆ. ದೇಹಾತ್ಮ ಭ್ರಮೆಯಿಂದ ಬರುವಂಥದ್ದು. ಒಳ್ಳೆಯ ಆಹಾರ ಸ್ವೀಕಾರ ಮಾಡಿದ್ರೆ ನಂಗೆ ಬಹಳ ಸಂತೋಷವಾಗುತ್ತೆ, ಸುಖವಾಗಿದ್ದೀನಿ ಅಂತ ಹೇಳಿದ್ರೆ ದೇಹಾತ್ಮ ಭಾವನದಿಂದ ಬಂದಿರೋದು. ಆತ್ಮನಿಗೆ ಅದರಿಂದ ಸುಖ ಬರೋಕ್ಕೆ ಸಾಧ್ಯವಿಲ್ಲ.
ಆತ್ಮಸ್ವರೂಪಕ್ಕೆ ದೇಹ ಆತ್ಮಾಭಿಮಾನದಿಂದ ಬರುವಂತಹ ಸುಖ. ಆದ್ದರಿಂದ ಪರಮಪುರುಷ ವ್ಯತಿರಿಕ್ತ ವಿಷಯಾಣ ಸುಖತ್ವಂ ಕರ್ಮಕೃತಂ ಏವ, ಕರ್ಮದಿಂದ ಆಗಿರುವಂತಹದ್ದು. ಅತಏವ ತೇಷಾಂ ಅಲ್ಪತ್ವಂ ಅಸ್ಥಿರತ್ವಂ ಚ, ಅದಕ್ಕಿಂತ ಹೆಚ್ಚಾದ ಇನ್ನೊಂದು ಸುಖ ಬರುತ್ತೆ, ಅದಕ್ಕಿಂತ ಹೆಚ್ಚಾದ ಇನ್ನೊಂದು ಸುಖ ಕಂಡು ಬರುತ್ತೆ. ಅಸ್ಥಿರವಾಗಿರುತ್ತೆ, 5 ನಿಮಿಷ ಇರುತ್ತೆ, 10 ನಿಮಿಷ ಬಿಟ್ಟರೆ ಆಮೇಲೆ ಮತ್ತೆ ಹಸುವಾಗುತ್ತೆ. ಏನಾದರೂ ಒಳ್ಳೆಯ ಪದಾರ್ಥ ತಿಂದರೆ ಸುಖವಾಗುತ್ತೆ, 10 ನಿಮಿಷ ಬಿಟ್ಟರೆ ಮತ್ತೆ ಮತ್ತೆ ನಮಗೆ ದುಃಖ ಬರುತ್ತೆ, ಅದರಿಂದ ಹೋಗ್ಬಿಡುತ್ತೆ. ಆ ಸುಖವೆಲ್ಲ ಅಸ್ಥಿರವಾದದ್ದು, ಅಲ್ಪವಾದದ್ದು. ಇಲ್ಲಿ ಬರುವ ಸುಖವೆಲ್ಲ ಆತ್ಮಕ್ಕೆ ಅನುಗುಣವಾಗಿಲ್ಲ, ಅದು ಆತ್ಮಾಭಿಮಾನಕ್ಕೆ ವಿರುದ್ಧವಾದದ್ದು. ಇದೆಲ್ಲ ಕರ್ಮಕೃತವಾದದ್ದು. ಪರಮಪುರುಷ ಪರಮಪುರುಷಸ್ಯೈವ ಕ್ಷಣಿಕವಾದದ್ದು. ಕ್ಷಣಿಕ, ಕ್ಷಣಿಕ ಅಂತಾನೆ ಅಲ್ಪತ್ವ, ಅಸ್ಥಿರ, ತುಂಬಾ ಕಡಿಮೆ, ಸ್ವಲ್ಪ ಆಗಿರೋದಿಲ್ಲ, ಹೊತ್ತಿರೋದು. ಏಕರೂಪವಾಗಿರೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ, ಹೋಗ್ಬಿಡುತ್ತೆ ಈ ರೀತಿಯೆಲ್ಲ. ಆದ್ದರಿಂದ ಪರಮಪುರುಷಸ್ಯೈವ ಸ್ವತಃ ಸುಖತ್ವಂ, ಅವನ ಶೇಷತ್ವವೇ ನಮಗೆ ಆತ್ಮಕ್ಕೆ ಸ್ವರೂಪಕ್ಕೆ ಅನುಗುಣವಾದ ಒಂದು ಅಭಿಮಾನ ಪರಮಪುರುಷನಿಗೆ ಶೇಷವಾಗಿರೋದೆ. ಅದು ಒಂದೇ ಅವನಿಗೆ ಸುಖ ಕೊಡೋಕ್ಕೆ ಸಾಧ್ಯ. ಬೇರೆ ಎಲ್ಲವೂ ಕರ್ಮಕೃತವಾದದ್ದು, ಅಲ್ಪ, ಸ್ಥಿರ, ಬೇಕಾದಷ್ಟು ಅದಕ್ಕೆ 6-7 ದೋಷಗಳನ್ನು ಹೇಳ್ತಾರೆ. ಆತ್ಮಾಭಿಮಾನಕ್ಕೆ ವಿರುದ್ಧವಾದದ್ದು, ವಿಪರೀತ ಜ್ಞಾನ ಜನಕತ್ವ, ವಿಪರೀತವಾದ ಜ್ಞಾನವನ್ನು ಉಂಟು ಮಾಡುತ್ತೆ. ದುಃಖೋದರ್ಕ, ಮೇಲೆ ಮೇಲೆ ದುಃಖವನ್ನು ಉಂಟು ಮಾಡುತ್ತೆ. ಎಲ್ಲವೂ ಹಾಗೆಯೇ ದುಃಖದಲ್ಲಿಯೇ ಪರ್ಯವಸಾನವಾಗುತ್ತೆ. ಹೀಗೆ ಅದಕ್ಕೆ ಬೇಕಾದಷ್ಟು ದೋಷಗಳಿದೆ. ಅತಃ ತದೇವ ಸ್ಥಿರಂ ಪರಮಪುರುಷಸ್ಯೈವ ಸ್ವತಃ ಸುಖತ್ವ. ಸ್ವತಃ ಸುಖತ್ವ ಇರೋದು ಪರಮಪುರುಷನಿಗೆ, ಬೇರೆ ಯಾವುದಕ್ಕೂ ಸ್ವತಃ ಸುಖವಿಲ್ಲ. ಇಲ್ಲಿ ಬರುವಂತಹ ಸುಖಗಳು ಸ್ವತಃ ಪದಾರ್ಥದಲ್ಲಿ ಇಲ್ಲ. ಸುಖ ನಮ್ಮ ಕರ್ಮದಿಂದ ನಮಗೆ ಸುಖ ಅನಿಸುತ್ತೆ, ಅದೇ ಪದಾರ್ಥ ಇನ್ನೊಬ್ಬರಿಗೆ ದುಃಖವಾಗುತ್ತೆ. ಆದ್ದರಿಂದ ಅದು ಪದಾರ್ಥದಲ್ಲಿ ಸ್ವತಃ ಇಲ್ಲ ಸುಖತ್ವ. ಪರಮಪುರುಷನಲ್ಲಿಯೋ ಸ್ವತಃ ಸುಖತ್ವ, ಯಾಕೆಂದ್ರೆ ಅವನ ಸ್ವರೂಪವೇ ಆನಂದ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ಅದುವೇ ಸ್ಥಿರವಾಗಿರಕ್ಕೆ ಸಾಧ್ಯ. ಅನವಧಿಕಾತಿಶಯಂಚ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ಎಲ್ಲ ಪುರುಷ ಬ್ರಹ್ಮವಿದ್ಯೆಯಲ್ಲಿ ಹೇಳುವಂತಹದ್ದು. ಕಂ ಬ್ರಹ್ಮ ಖಂ ಬ್ರಹ್ಮ ಆಕಾಶೋ ಬ್ರಹ್ಮ ಅಂತ ಶ್ರುತಿ ಹೇಳುತ್ತೆ. ಪರಮಾತ್ಮನಿಗೆ ಕಂ ಖಂ ಅಂದರೆ ಆಕಾಶ ಅಂದರೆ ಅನವಧಿಕವಾದದ್ದು ಅಂತ ಅರ್ಥ. ಖಂ ಬ್ರಹ್ಮ ಕಂ ಬ್ರಹ್ಮ ಪ್ರಾಣೋ ಬ್ರಹ್ಮ ಅಂತ ಶ್ರುತಿ ಹೇಳುತ್ತೆ. ಆಗ ಅದು ಉಪನಿಷತ್ತಲ್ಲಿ ಅದೆಲ್ಲ ಬರುತ್ತೆ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕಂ ಅಂದರೆ ಸುಖ, ಸುಖ ಸ್ವರೂಪವಾದದ್ದು. ಕಂ ಅಂದರೆ ಆಕಾಶದಂತೆ ಸರ್ವತ್ವ ಅತ್ಯಂತ ಅತ್ಯಂತ ನಿರವಧಿಕಾತಿಶಯವಾಗಿರುವಂತಹದ್ದು ಅಂತ ಅಲ್ಲಿ ಅರ್ಥ. ಖಂ ವಿಶಿಷ್ಟವಾದದ್ದು ಕಂ ಅಂತ ಹೇಳಿ ಅಲ್ಲಿ ವಿವರಣೆ ಬರುತ್ತೆ, ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಆನಂದೋ ಬ್ರಹ್ಮ, ಬ್ರಹ್ಮವೇ ಆನಂದ ಸ್ವರೂಪ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಮೊದಲಾದೆಲ್ಲ ಶ್ರುತಿಗಳು. ಭೂಮಾವೈತತ್ ಸುಖಂ, ಸುಖಂ ಅಂತಾನೆ ಶ್ರುತಿ ಹೇಳುತ್ತೆ. ಭೂಮಾ ಅಂತ ಹೇಳುದು ಪರಮಾತ್ಮನಿಗೆ ಭೂಮವಿದ್ಯೆಯಲ್ಲಿ ಸನತ್ ಕುಮಾರರು ನಾರದರಿಗೆ ಉಪದೇಶ ಮಾಡೋದು. ಭೂಮಾವೈತತ್ ಸುಖಂ, ಮಿಕ್ಕಿದ್ದೆಲ್ಲ ಅಲ್ಪಂ ಅಂತ ಹೇಳುತ್ತೆ. ಅದರಿಂದ ಇದೆಲ್ಲ ಪರಮಾತ್ಮನ ಸ್ವರೂಪವೇ ಸುಖ ಅಂತ ಹೇಳುವಂತಹ ಪ್ರಮಾಣಗಳು ಬೇಕಾದಷ್ಟಿದೆ. ಬ್ರಹ್ಮ ವ್ಯತಿರಿಕ್ತಸ್ಯ ಕೃತ್ಸ್ನಸ್ಯ ವಸ್ತುನಃ ಸ್ವರೂಪೇಣ ಸುಖತ್ವ ಅಭಾವ. ಸ್ವರೂಪದಲ್ಲಿ ಸುಖತ್ವ ಅನ್ನೋದಿಲ್ಲ. ಪರಮಾತ್ಮನನ್ನು ಬಿಟ್ಟು ಯಾವ ಪದಾರ್ಥಕ್ಕೂ ಸ್ವರೂಪದಲ್ಲಿ ಸುಖವಿಲ್ಲ. ಕರ್ಮಕೃತತ್ವೇನ ಚ ಅಸ್ಥಿರತ್ವ ಭಗವತ ಪರಾಶರೇಣ ಉಕ್ತಂ. ಇದೆಲ್ಲ ಅದ್ಭುತವಾಗಿ ಇದೇ ಪ್ರಮಾಣ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನರಕ ಸ್ವರ್ಗ ಸಂಜ್ಞೆ ವೈ ಪುಣ್ಯ ಪಾಪೆ ದ್ವಿಜೋತ್ತಮ ವಸ್ತು ಏಕಮೇವ ದುಃಖಾಯ ಸುಖಾಯ ಈರ್ಷ್ಯಾಗಮಾಯ ಚ. ಸುಖವೂ ಆಗುತ್ತೆ, ಈರ್ಷ್ಯೆಯೂ ಬರುತ್ತೆ, ದುಃಖವೂ ಬರುತ್ತೆ. ಒಂದೇ ವಸ್ತು, ಏಕಮೇವ ದುಃಖಾಯ ಸುಖಾಯ ಈರ್ಷ್ಯಾಗಮಾಯ ಚ ಕೋಪಾಯ ಚೇತಃ ತಸ್ಮಾತ್ ವಸ್ತು ವಸ್ತುವಾತ್ಮಕಂ ಕುತಃ. ಕೋಪ ಎಲ್ಲವೂ ಉಂಟಾಗುತ್ತೆ ಒಂದೇ ಪದಾರ್ಥದಲ್ಲಿ, ಎಲ್ಲವೂ ಅನುಭವ ಆಗುತ್ತೆ. ಒಬ್ಬರಿಗೆ ಕೂಡ ಆಗುತ್ತೆ, ಬೇರೆ ಬೇರೆಯವ್ರಿಗೂ ಏಕಕಾಲದಲ್ಲಿ ಆಗುತ್ತೆ. ಆದ್ದರಿಂದ ನರಕ ಸ್ವರ್ಗ ಮೊದಲಾದ ಹೇಳೋದು ಪುಣ್ಯ ಪಾಪಗಳು ಎಲ್ಲ ಹೇಳಿದೆಯಲ್ಲ, ಪದಾರ್ಥದಿಂದ ಹಾಗೆ ಬಂದಿಲ್ಲ. ಪದಾರ್ಥದ ಸ್ವರೂಪ ಹಾಗಿಲ್ಲ. ಸ್ವರೂಪದಲ್ಲಿ ಯಾವ ಪದಾರ್ಥವೂ ಇಲ್ಲಿ ಸುಖವಾಗಿಲ್ಲ. ಪರಮಾತ್ಮನನ್ನು ಬಿಟ್ಟು ಯಾವುದು ಕೂಡ ವಸ್ತುತಃ ಸ್ವರೂಪತಃ ಸುಖತ್ವ ಅಭಾವ. ಕರ್ಮದಿಂದ ನಮಗೆ ಆ ರೀತಿ ಅನುಭವ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದರಿಂದಲೇ ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನಚ ಕಿಂಚಿತ್ ಸುಖಾತ್ಮಕಂ ಅಂತ ಹೇಳಿ ಅದನ್ನ ಮುಂದೆ ಬರುತ್ತೆ ಆ ಶ್ಲೋಕದಲ್ಲಿ. ಭಗವತ್ಪಾರತಂತ್ರ್ಯಂ ಸುಖರೂಪಮಸ್ತು ವಿಪರೀತ ಆತ್ಮಾಭಿಮಾನೇಪಿ ಸುಖಮನುಭೂಯತೆ ಚೇತ್ ಕಿಂ ಬ್ರಹ್ಮ ಪ್ರಾಪ್ತ್ಯ
ಕರ್ಮಕೃತಮೇವ. ಈ ರೀತಿ ಒಂದು ಸಂದೇಹ, ಆಶಂಕೆ, ಇಲ್ಲಿ ಆಕ್ಷೇಪ. ಪರಮಾತ್ಮನಿಗೆ ಪರತಂತ್ರವಾಗಿರೋದು ಸುಖರೂಪ ಅಂತ ನೀವು ಹೇಳಿದ್ರೆ ಒಪ್ಕೊಳ್ತೀವಿ. ಆದರೆ ಇಲ್ಲಿ ವಿಪರೀತವಾದ ಆತ್ಮಾಭಿಮಾನದಿಂದಲೂ ಸುಖ ಬಂದರೆ ಪರಮಾತ್ಮನ ಯಾಕೆ ಪಡೆದುಕೊಳ್ಬೇಕು? ಸುಖ ತಾನೇ ಬೇಕಾಗಿರೋದು ನಮಗೆ. ದೇಹಾತ್ಮಾಭಿಮಾನದಿಂದಲೂ ನಮಗೆ ಸುಖ ಬರುತ್ತೆ, ಪರಮಾತ್ಮನಿಗೆ ಪರತಂತ್ರವಾಗಿರೋದು ಸುಖ ಅಂತ ಹೇಳ್ತೀರಾ. ಈ ಸುಖವೇ ಇದೆಯಲ್ಲ, ಪರಮಾತ್ಮನ ಯಾಕೆ ಪಡೆದುಕೊಳ್ಬೇಕು? ಈ ಸುಖವೇ ಸಾಕಲ್ಲ ಅಂತ ಹೇಳಿದ್ರೆ ಇದು ಕರ್ಮಕೃತವಾದದ್ದು, ಅಲ್ಪವಾದದ್ದು, ಅಸ್ಥಿರವಾದದ್ದು. ಇದು ಎಂದೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗುತ್ತೆ. ವಸ್ತು ಸ್ವರೂಪದಿಂದ ಬಂದಿದ್ದಲ್ಲ ಈ ಸುಖಾನುಭವ, ಕರ್ಮದಿಂದ ಬಂದಿರುವಂತಹದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇತರ ಸುಖಾನಾಂ ಕರ್ಮಕೃತತ್ವಾತ್ ತತ್ ತಾರತಮ್ಯಾನುಗುಣೆ ತದಲ್ಪ ಅಸ್ಥಿರತ್ವೇ ಸ್ವಾಭಾವಿಕ ಸುಖರೂಪತ್ವಾತ್ ಬ್ರಹ್ಮಣಃ ಅನಂತ ಅಸ್ಥಿರತ್ವೇ ಅನಂತ ಸ್ಥಿರತ್ವೇ. ಆದ್ದರಿಂದ ಇದು ಸ್ವಾಭಾವಿಕವಾದ ಸುಖ ಪರಮಾತ್ಮನದು. ಆದ್ದರಿಂದ ಅನಂತವಾಗಿದೆ, ಸುಖವಾಗಿದೆ, ಎಂದಿಗೂ ಕೂಡ ಸುಖವಾಗಿದೆ, ಅನಂತವಾಗಿದೆ, ಸ್ಥಿರವಾಗಿದೆ. ಇದು ಕರ್ಮದ ತಾರತಮ್ಯದಿಂದ ಒಬ್ಬರಿಗೆ ಸುಖ ಅನಿಸುತ್ತೆ, ಒಬ್ಬರಿಗೆ ಇನ್ನೂ ಅಧಿಕವಾದ ಸುಖ ಅನಿಸುತ್ತೆ, ಒಬ್ಬರಿಗೆ ಅತ್ಯಂತ ದುಃಖ ಅನಿಸುತ್ತೆ. ಅದೇ ಪದಾರ್ಥ ಹೀಗೆ ಕರ್ಮಕೃತವಾದದ್ದು. ಇದು ವಸ್ತುವಿನ ಸ್ವರೂಪದಿಂದ ಬಂದಿದ್ದಲ್ಲ ಅನ್ನೋದನ್ನ ಹೇಳ್ತಾರೆ. ಅತಃ ಪ್ರಮಾಣಮಃ ಕಂ ಬ್ರಹ್ಮ ಇತಿ ಬ್ರಹ್ಮಣಃ ಅಪರಿಮಿತ ಸುಖತ್ವೇ ಶ್ರುತಿರುಕ್ತ. ಅದುವೇ ಅಲ್ಲಿ ಕಂ ಬ್ರಹ್ಮ ಅಂದರೆ ಅಪರಿಮಿತವಾದ ಸುಖ ಅನ್ನೋದು ಅರ್ಥವನ್ನ ಅಲ್ಲಿ ಬ್ರಹ್ಮವಿದ್ಯೆ, ಅದೊಂದು ಬ್ರಹ್ಮವಿದ್ಯೆ, ಅದನ್ನ ಹೇಳ್ತಾರೆ. ಅದಕ್ಕೆ ವ್ಯತಿರಿಕ್ತ ಸುಖತ್ವ ಅಸ್ಥಿರತ್ವ ಅದಕ್ಕೆ ಪ್ರಮಾಣಂ ಶ್ರೀ ವಿಷ್ಣು ಪುರಾಣ ವಚನವಾಹ. ಮಿಕ್ಕಿದೆಲ್ಲವೂ ಬ್ರಹ್ಮನನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಸುಖವು ಅಸ್ಥಿರವಾದದ್ದು ಮೊದಲಾದದ್ದು ಶ್ರುತಿ ಪ್ರಮಾಣ, ವಿಷ್ಣು ಪುರಾಣದ ಪ್ರಮಾಣವನ್ನು ಹೇಳ್ತಾರೆ. ಪುಣ್ಯ ಪಾಪ ಕೃತೆ ಇತ್ಯರ್ಥಃ ವಸ್ತ್ವಾತ್ಮಕಂ ಕುತಃ ಇತ್ಯೇತದ್ ವ್ಯಾಚಷ್ಟೆ. ಆ ಪದಾರ್ಥದ ಒಂದು ಸ್ವರೂಪದಿಂದ ಬಂದಿಲ್ಲ, ಕರ್ಮದಿಂದ ಬಂದಿದೆ ಸುಖ ದುಃಖಗಳು. ತಸ್ಮಾತ್ ದುಃಖಾತ್ಮಕಂ ನಾಸ್ತಿ ನ ಚಕಿಂಚಿತ್ ಸುಖಾತ್ಮಕಂ. ಯಾವ ಪದಾರ್ಥವೂ ದುಃಖ ಸುಖ ಅಂತ ಹೇಳಕ್ಕಾಗೋದಿಲ್ಲ. ನಮ್ಮ ಕರ್ಮದಿಂದ ಹಾಗೆ ತೋರುತ್ತೆ ನಮಗೆ ಹೊರತು ಪದಾರ್ಥವೇ ಸ್ವರೂಪತಃ ಸುಖ ದುಃಖ ಅನ್ನೋದು ಇಲ್ಲ ಪದಾರ್ಥಕ್ಕೆ. ಇತಿ ಅತ್ರಾಪಿ ಕಥನಾತ್ ಅತ್ರಾಪಿ ಏಕಾಂತ ಸುಖತೆಯ ವಸ್ತುತ್ವಂ ಏಕಾಂತ ದುಃಖತೆಯ ವಸ್ತುತ್ವಂ ಚ ನಿಷಿದ್ಧಂ ಇತಿ ಭಾವಃ. ವಸ್ತುವಾತ್ಮಕಂ ಕುತಃ ಅಂತ ಶ್ಲೋಕ. ಅಲ್ಲಿ ವಸ್ತುವಾತ್ಮಕಂ ಕುತಃ ಅಂತ ಹೇಳಿದ್ರೆ ಒಂದು ವಸ್ತು ಸುಖವೇ ಅನ್ನೋದಿಲ್ಲ, ಒಂದು ವಸ್ತು ದುಃಖವೇ ಅನ್ನೋದು ಇಲ್ಲ, ಏಕಾಂತವಾಗಿಲ್ಲ. ಅಲ್ಲಿ ಒಂದು ವಸ್ತು ಸುಖವಾಗಿರುತ್ತೆ, ದುಃಖವೂ ಆಗಿರುತ್ತೆ, ಒಬ್ಬರಿಗೆ ಮತ್ತೊಬ್ಬರಿಗೆ ಅದೇ ಕಾಲದಲ್ಲಿ. ಈ ರೀತಿ ಏಕಾಂತವಾಗಿಲ್ಲ ಅನ್ನೋದು ಅಲ್ಲಿ ಅರ್ಥ. ಆದ್ದರಿಂದ ಏಕಾಂತ ಸುಖತೆಯ ವಸ್ತುತ್ವಂ ಏಕಾಂತ ದುಃಖತೆಯ ವಸ್ತುತ್ವಂ ತ ನಿಷಿದ್ಧಂ. ಅದುವೇ ಅಲ್ಲಿ ನಿಷೇಧ ಮಾಡಿರೋದು. ವಸ್ತುವಾತ್ಮಕಂ ಕುತಃ ಅಂದ್ರೆ ಇದು ವಸ್ತುವಾತ್ಮಕ ಅಂತ ಹೇಗೆ ಹೇಳ್ತೀರಾ ಅಂದ್ರೆ, ಒಂದು ಸುಖವಾದ ವಸ್ತು ಸುಖಾತ್ಮಕವಲ್ಲ, ದುಃಖವಾದ ವಸ್ತು ದುಃಖಾತ್ಮಕವೇ ಅಲ್ಲ. ಒಂದು ಕಾಲದಲ್ಲಿ ದುಃಖಾತ್ಮಕ, ಒಂದು ಕಾಲದಲ್ಲಿ ಸುಖಾತ್ಮಕ, ಒಬ್ಬರಿಗೆ ದುಃಖಾತ್ಮಕ, ಇನ್ನೊಬ್ಬರಿಗೆ ಸುಖಾತ್ಮಕ. ಹೀಗೆ ಪದಾರ್ಥದ ಸ್ವರೂಪದಲ್ಲಿ ಇಲ್ಲ ಅದು ಸುಖ ದುಃಖಗಳು. ನಮ್ಮ ಕರ್ಮದಿಂದ ಆಗುವಂತಹ ಅನುಭವ. ಪರಮಾತ್ಮನ ಸ್ವರೂಪವಾದರೂ ಸ್ವಭಾವತಃ ಸುಖರೂಪ, ಆನಂದ ರೂಪ. ಆದ್ದರಿಂದ ಅವಿಶೇಷವಾಗಿ ಎಲ್ಲರಿಗೂ ಏಕರೂಪವಾಗಿ ಸುಖವಾಗಿಯೇ ಇರುತ್ತೆ ಅಂತ ಹೇಳಿ, ಸುಖಾದ್ ಏಕಾಂತತ್ವ ಪ್ರತೀತಿ ಕಥಂ ಅಂದ್ರೆ ತದೇಕಾಂತತ ಅದನ್ನ ಹೇಳ್ತಾರೆ ಅಲ್ಲಿ. ತದೇಕಾಂತತ ಅಂತ ಹೇಳುವಾಗ ಎಲ್ಲವೂ ಕೂಡ ಪರಮಾತ್ಮನಿಗೆ ಮುಂದೆ ವಿವರಿಸ್ತಾರೆ ಅದನ್ನು. ಸುಖ ದುಃಖಾದಿ ಏಕಾಂತ ರೂಪೇಣ ವಸ್ತುನಃ ವಸ್ತುತ್ವಂ ಕುತಃ ತದೇಕಾಂತತ ಪುಣ್ಯಪಾಪಕೃತ ಇತ್ಯರ್ಥಃ. ಆದ್ದರಿಂದ ಇದೆಲ್ಲವೂ ಕೂಡ ಇದು ಸುಖವೇ ಅಂತ ನಮಗೆ ತಿಳಿಯೋದು ಪುಣ್ಯದಿಂದ, ದುಃಖವೇ ಅಂತ ತಿಳಿಯೋದು ಪಾಪದಿಂದ ಅಂತ ಅರ್ಥ. ಏಕಾಂತತ ಆದರೆ ಈ ಪದಾರ್ಥ ಯಾವಾಗಲೂ ಸುಖವಾಗಿದೆ ನಮಗೆ ಅಂತ ಹೇಳಿದ್ರೆ ನಮ್ಮ ಪುಣ್ಯ ವಿಶೇಷದಿಂದ ತಿಳಿಯುತ್ತಷ್ಟೇ. ಪದಾರ್ಥವು ಸುಖವಾಗಿಲ್ಲ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಸುಖ ದುಃಖಾದಿ ಏಕಾಂತ ರೂಪೇಣ ವಸ್ತುನಃ ವಸ್ತುತ್ವಂ ಕುತಃ. ಏಕಾಂತ ರೂಪವಿಲ್ಲ, ಇದು ಅನೇಕಾಂತವಾದದ್ದು ಅಂತ ಅರ್ಥ. ಏವಂ ಅನೇಕ ಪುರುಷಾಪೇಕ್ಷೆಯ ಕಸ್ಯಚಿತ್ ಸುಖಮೇವ ಕಸ್ಯಚಿತ್ ದುಃಖಂ ಭವತಿ ಇತಿ ಅವಸ್ಥಾಂ ಪ್ರತಿಪಾದ್ಯ ಏಕಸ್ಮಿನ್ನಪಿ ಪುರುಷೇ ನ ವ್ಯವಸ್ಥಿತಂ ಇತಿಯಾಹ. ಒಬ್ಬ ಪುರುಷನಲ್ಲಿಯೂ ವ್ಯವಸ್ಥಿತವಾಗಿಲ್ಲ. ಅನೇಕ ಪುರುಷರ ಒಂದು ದೃಷ್ಟಿಯಿಂದ ಕೆಲವರಿಗೆ ಸುಖ ಕೆಲವರಿಗೆ ದುಃಖವಾದರೂ ಒಬ್ಬನೇ ಆದವನಿಗೆ ಒಬ್ಬನಿಗೆ ಕೂಡ ಹಾಗೆ ವ್ಯವಸ್ಥಿತವಾಗಿಲ್ಲ. ತದೇವ ಪ್ರೀತೆಯೇ ಭೂತ್ವ ದುಃಖಾಯ ಜಾಯತೆ. ಅದೇ ಪದಾರ್ಥ ಸುಖವಾಗಿರುತ್ತೆ, ದುಃಖವಾಗುತ್ತೆ, ಸುಖವೂ ಆಗುತ್ತೆ, ಪ್ರೀತಿಯೂ ಆಗುತ್ತೆ, ದುಃಖವೂ ಆಗುತ್ತೆ. ತದೇವ ಕೋಪಾಯತಃ ಪ್ರಸಾದಾಯ ಚ ಜಾಯತೆ. ತಸ್ಮಾತ್ ದುಃಖಾತ್ಮಕಂ ನಾಸ್ತಿ
ನಚ ಕಿಂಚಿತ್ ಸುಖಾತ್ಮಕಂ. ಪರಾಶರರು ಹೇಳುವಂತ ಇಲ್ಲಿ ವಿಷ್ಣು ಪುರಾಣದ ವಾಕ್ಯಗಳು ಇದೆಲ್ಲವೂ ಕೂಡ ಇತಿ. ಸುಖ ದುಃಖಾತ್ಮಕತ್ವಂ ಸರ್ವಸ್ಯ ವಸ್ತುನಃ ಕರ್ಮಕೃತಂ ನ ವಸ್ತು ಸ್ವರೂಪ ಕೃತಂ. ಸ್ವರೂಪಕ್ಕೆ ಅನುಗುಣವಾದ ಅನುಭವವೇ ನಿಜವಾದ ಅನುಭವ. ಸ್ವರೂಪಕ್ಕೆ ವಿರುದ್ಧವಾದದ್ದು ಇದು ಪದಾರ್ಥದ ಸ್ವರೂಪದಿಂದ ಬಂದ ಅನುಭವವಲ್ಲ, ಇದು ನಮ್ಮ ಕರ್ಮದಿಂದ ಬಂದಂತಹ ಅನುಭವ. ಅದರಿಂದ ಕರ್ಮವಾಸನೆ ತದ್ ಅಪೈತಿ ಇತ್ಯರ್ಥ. ಕರ್ಮಾವಸಾನೆ ತತ್ ಅಪೈತಿ, ಕರ್ಮ ಅವಸಾನೆ. ಈ ಕರ್ಮವೆಲ್ಲ ಹೋಗ್ಬಿಟ್ರೆ ಸುಖ ದುಃಖ ಅನ್ನೋದು ಇರೋದಿಲ್ಲ, ನಮಗೆ ಈ ರೀತಿಯಾದ ಅನುಭವಗಳು ಬರೋದಿಲ್ಲ. ಯಾಕೆ ಅಂದ್ರೆ ಪದಾರ್ಥದಿಂದ ಬಂದದ್ದಲ್ಲ ಅದು. ಆದ್ದರಿಂದ ಕರ್ಮಾವಸಾನೆ ತತ್ ಅಪೈತಿ, ದೂರ ಹೋಗ್ಬಿಡುತ್ತೆ ಅದು. ಅದನ್ನ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ವಕ್ಷ್ಯಮಾಣ ಶ್ಲೋಕಯೋ ಅಪೌನೃತ್ಯಾರ್ಥಮಃ ಏಕಸ್ಮಿನ್ನಪಿ ಪುರುಷೇ ನ ವ್ಯವಸ್ಥಿತಂ ಕಾಲಭೇದೇನ ಇದು ಅಧ್ಯಾಹಾರ ಉದಾಹರಣ ಶ್ಲೋಕಾರ್ಥಂ ಸುಖದುಃಖಾತ್ಮಕಂ ಬಲಿತಮರ್ಥಂ. ಆದ್ದರಿಂದಲೇ ಇಲ್ಲಿ ಹೇಳಿರೋದು ಎತ್ತು. ಇದಕ್ಕೆ ಮೇಲೆ ಹೇಳ್ತಾರೆ, ಈಗ ಮನುಸ್ಮೃತಿಯಲ್ಲಿ ಬರುವಂತಹ ಮನುಸ್ಮೃತಿಯಲ್ಲಿ ಹೇಳಿರೋ ತೆಗೆದುಕೊಂಡು ಹೇಳ್ತಾರೆ, ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮವಶಂ ಸುಖಂ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಹೇಳಿರೋದನ್ನ ತೆಗೆದುಕೊಂಡು ಪರಮಾತ್ಮನಿಗೆ ಪರತಂತ್ರವಾಗಿರೋದು ಹೇಗೆ ಸುಖವಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉದಾಹರಿಸ್ತಾರೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ತತ್ ಪರಮಪುರುಷ ವ್ಯತಿರಿಕ್ತಾನಾಂ ಪರಸ್ಪರ ಶೇಷಿ ಭಾವ ಅಭಾವಾತ್ ತದ್ವ್ಯತಿರಿಕ್ತಂ ಪ್ರತಿ ಶೇಷತಾ ದುಃಖಮೇವ ಇತಿ ಉಕ್ತಂ. ಅಲ್ಲಿ ಹೇಳಿರೋದು ಪರಮಾತ್ಮನ ವ್ಯತಿರಿಕ್ತವಾದ ವಿಷಯಗಳಲ್ಲಿ, ಪರಮಾತ್ಮನ ವಿಷಯದಲ್ಲಿ ಹೇಳಿರೋದು. ಸರ್ವಂ ಪರವಶಂ ದುಃಖಂ ಅಂತ ಹೇಳಿರೋದು ಇಲ್ಲಿ ವ್ಯವಹಾರ ಮಾಡುವವರಿಗೆ ಲೋಕದಲ್ಲಿ ಮಾಡುವಂತಹ ವಿಷಯ ಅದು ಹೇಳಿರೋದೇ ಹೊರತು ಪರಮಾತ್ಮನ ವಿಷಯದಲ್ಲಿ ಹೇಳಿಲ್ಲ. ಅದು ಸರ್ವಂ ಪರವಶಂ ದುಃಖಂ ಅಂತ ಹೇಳಿರೋದು ಪರಮಾತ್ಮನನ್ನ ಬಿಟ್ಟು ಬೇರೆ ವಿಷಯಗಳಲ್ಲಿ ಹಾಗಾಗತ್ತೆ. ಯಾಕೆ ಅಂದರೆ ಅಲ್ಲಿ ಶೇಷಿ ಭಾವವೇ ಇಲ್ಲ, ಪರಸ್ಪರ ಶೇಷಿ ಭಾವ ಇಲ್ಲ ಅಲ್ಲಿ. ಅದೆಲ್ಲ ಔಪಾಧಿಕವಾದದ್ದು ಹೊರತು ಸ್ವಾಭಾವಿಕವಲ್ಲ. ಇಲ್ಲಿ ನಮಗೆ ಬರುವಂತಹ ಶೇಷತ್ವ ಮೊದಲಾದ ಅನುಭವಗಳೆಲ್ಲ ಇಲ್ಲಿ ನಮಗೆ ವ್ಯವಹಾರದಲ್ಲಿ ಏನಂತ ಹೇಳ್ತೀವೋ ಅವರಿಗೆ ಒಬ್ಬರಿಗೆ ಶೇಷವಾಗಿರೋದು, ಇನ್ನೊಬ್ಬ ಶೇಷಿಯಾಗಿರೋದು, ಇದೆಲ್ಲವೂ ಕೂಡ ಇದು ಕರ್ಮದಿಂದ ಬಂದಿದೆಯೇ ಹೊರತು ಸ್ವಾಭಾವಿಕವಾದದ್ದಲ್ಲ ಇದು. ಆದ್ದರಿಂದ ಪರಮಪುರುಷ ವ್ಯತಿರಿಕ್ತಾನ, ಅವನು ಬಿಟ್ಟು ಬೇರೆ ಯಾರಲ್ಲಿಯೂ ಕೂಡ ಈ ಪರಸ್ಪರ ಶೇಷಿ ಭಾವ ಅಭಾವಾತ್ ಸ್ವಾಭಾವಿಕವಾಗಿ ಬರೋದಿಲ್ಲ. ತದ್ವ್ಯತಿರಿಕ್ತಂ ಪ್ರತಿ ಶೇಷತ, ಅವನನ್ನು ಬಿಟ್ಟು ಬೇರೆಯವರಲ್ಲಿ ಶೇಷತ್ವವು ದುಃಖವಾಗಿಯೇ ಇರುತ್ತೆ. ಸೇವಾ ಶ್ವವೃತ್ತಿರಾಖ್ಯಾತ ಇತ್ಯತ್ರಾಪಿ ಅಸೇವ್ಯ ಸೇವಾ ಶ್ವವೃತ್ತಿರೇವ ಇತಿ ಉಕ್ತಂ. ಅಸೇವ್ಯರ ಸೇವೆ ಮಾಡುವುದು ಹಾಗಿರುತ್ತೆ ಅಷ್ಟೇ ಹೊರತು ಸೇವ್ಯವಾದರವನ್ನು ಸೇವಿಸೋದು ಎಂದು ಹಾಗೆ ಅನುಭವ ಆಗೋದಿಲ್ಲ. ಅಸೇವ್ಯ ಸೇವೆಯು ಶ್ವವೃತ್ತಿರಾಖ್ಯಾತ ಅಂತ ಹೇಳಲ್ಪಟ್ಟಿದೆ ಅಂತ ಅರ್ಥ. ಸಹಿ ಆಶ್ರಮೈ ಸದೋಪಾಸ್ಯ ಸಮಸ್ತೈ ಏಕಏವತು ಇತಿ ಸರ್ವೈ ಆತ್ಮೀಯಾಧಾತ್ಮ್ಯ ವಿದ್ಧಿ ಸೇವ್ಯ ಪುರುಷೋತ್ತಮ ಏಕಏವ. ಎಲ್ಲ ಆಶ್ರಮಗಳಲ್ಲಿರುವವರು ಕೂಡ ಯಾವಾಗಲೂ ಅವನ ಉಪಾಸ್ಯನಾಗಿರುವಂತಹ ಅವನು ಪರಮಾತ್ಮನೊಬ್ಬನೇ, ಎಲ್ಲರಿಂದಲೂ ಏಕ ಏವತು ಇತಿ ಸರ್ವೈ ಆತ್ಮಯಾಧಾತ್ಮ್ಯ ವಿದ್ಭಿ ಸೇವ್ಯ ಪರಮಪುರುಷ ಏಕ ಏವ. ಪರಮಪುರುಷನೊಬ್ಬನೇ ಎಲ್ಲರಿಂದಲೂ ಸೇವ್ಯನಾದವನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಸೇವ್ಯ ಸೇವಾ ವಿಷಯತ್ವಂ, ಅದೇ ಅಲ್ಲಿ ಹೇಳಿರೋದು ವಚನವು. ಅಲ್ಲಿ ಹೇಳಿರೋದು ಸೇವಾಶ್ವವೃತ್ತಿ ಅಂತ ಹೇಳಿರೋದು ಅಸೇವ್ಯ ಸೇವೆಯ ವಿಷಯ ಅಷ್ಟೇ ಹೊರತು ಪರಮಾತ್ಮನ ವಿಷಯವಲ್ಲ ಅಂತ ಹೇಳಿ ಭಗವದ್ವಚನಂ ಯಥೋಕ್ತಂ ಅಂತ ಹೇಳಿದ್ಮೇಲೆ ಮುಂದೆ ಈಗ ವಿವರಿಸ್ತಾರೆ. ಈಗ ಯಥೋಕ್ತಂ ಭಗವತ ಅಂತ ಹೇಳ್ಬಿಟ್ಟು, ಯಥೋಕ್ತಂ ಭಗವತ ಮಾಂ ಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನೆ ಬ್ರಹ್ಮಭೂಯಾಯ ಕಲ್ಪತೆ ಹೇಳಿರೋದು. ಯಾರು ನನ್ನನ್ನು ಅವ್ಯಭಿಚರಿತವಾದ ಭಕ್ತಿಯೋಗದಿಂದ ಸೇವಿಸ್ತಾನೋ ಅವನ್ನೆಲ್ಲ ಪಡೆದುಕೊಳ್ತಾನೆ, ಗುಣಗಳನ್ನೆಲ್ಲ ಮೀರಿ ಅಂತ ಹೇಳಿರುವಂಥ ಬ್ರಹ್ಮಭೂಯಾಯ ಕಲ್ಪತೆ, ತನ್ನ ಆತ್ಮಸ್ವರೂಪವನ್ನು ತಿಳ್ಕೊಳ್ತಾನೆ ಅಂತ ಅರ್ಥ. ಅಲ್ಲಿ ಕಥಂ ಸೇವಾಯ ಮೋಕ್ಷೋಪಾಯತ್ವಂ ಅಂತ ಹೇಳೋದ್ರಿಂದ ಮುಂದೆ ಈಗ ವಿವರಿಸ್ತಾರೆ. ಯಮೇವ ಭಕ್ತಿರೂಪ ಸೇವಾ, ಈಗ ಹೇಳ್ತಾರೆ ಭಕ್ತಿರೂಪವಾದ ಸೇವಾ ಅಂತ ಹೇಳಿದ್ರೆ ಏನರ್ಥ? ಬ್ರಹ್ಮವಿದಾಪ್ನೋತಿ ಪರಂ ತಮೇವ ವಿದ್ವಾನ್ ಅಮೃತಮಿಹ ಅಮೃತೈಹ ಭವತಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿಷು ವೇದನ ಶಬ್ದೇನ ಅಭಿಧೀಯತೆ ಇತಿ ಉಕ್ತಂ. ಭಕ್ತಿ ಅನ್ನುವ ಶಬ್ದವು ಎಲ್ಲಿ ಹೇಳಲ್ಪಟ್ಟಿದೆ? ಭಕ್ತಿರೂಪವಾದ ಸೇವೆ,
ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳುವಾಗ ವಿದ್ ಅಂತ ಹೇಳೋದು ವೇದನ ಅಂತ ಹೇಳಿರೋದು ಭಕ್ತಿ ರೂಪವಾದದ್ದು. ಪರಂ ಅಂತ ಅವನು ಪಡೆದುಕೊಳ್ಳೋದು ಭಕ್ತಿ ರೂಪವಾದದ್ದೇ. ಅದು ಪರಮ ಪುರುಷಾರ್ಥವನ್ನು ಪಡೆದುಕೊಳ್ತಾನೆ. ತಮೇವ ವಿದ್ವಾನ್ ಅಮೃತ ಇಹ ಭವತಿ, ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತ್ಯಾದಿಷು ಇಲ್ಲೆಲ್ಲ ಹೇಳಿರಲ್ಪಟ್ಟಂಥದ್ದು ಅದೇ ಭಕ್ತಿ ರೂಪವಾದ ಸೇವೆ. ವೇದನ ಶಬ್ದೇನ ಅಭಿಧೀಯತೆ. ವೇದನ ಅಂತ ಹೇಳಿದ್ರೆ ಭಕ್ತಿ ರೂಪಾಪನ್ನವಾದ ಜ್ಞಾನ, ಉಪಾಸನೆ ಅಂತ ಹೇಳಲ್ಪಡುವಂಥದ್ದು. ಅದು ಪ್ರೀತಿ ರೂಪವಾಗಿರಬೇಕು ಅನ್ನೋದನ್ನು ಶ್ರುತಿ ಯಮೇ ವೈಶ ವೃಣತೆ ತೇನ ಲಭ್ಯ, ಇದು ಪ್ರೀತಿ ರೂಪಾಪನ್ನವಾದ ಜ್ಞಾನ ಅನ್ನೋದನ್ನು ತಿಳಿಸುತ್ತೆ. ಬರೀ ಉಪಾಸನಾತ್ಮಕ ಅಂದರೆ ಏನರ್ಥ ಅಂದರೆ ಪ್ರೀತಿ ರೂಪವಾಗಿರಬೇಕು ಅನ್ನೋದು ಇಲ್ಲಿ ಯಮೇವ ಏಷ ವೃಣತೆ ತೇನ ಲಭ್ಯ ಅನ್ನೋ ವಿಶೇಷಣದಿಂದ ವಿಶೇಷಣಾತ್ ಯಮೇವ ಏಷ ವೃಣತೆ ಇತಿ ಭಗವತ ವರಣೀಯತ್ವ ಪ್ರತೀಯತೆ. ಪರಮಾತ್ಮನು ವರ್ಣ ಮಾಡಬೇಕು ಅನ್ನೋದು ತಿಳಿದು ಬರುತ್ತೆ. ವರಣೀಯಶ್ಚ ಪ್ರಿಯತಮಃ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾರು ಅವನಿಗೆ ಪ್ರಿಯತಮನೋ ಅವರನ್ನು ಮಾತ್ರ ವರ್ಣ ಮಾಡ್ತಾನೆ ಪರಮಾತ್ಮ. ಯಸ್ಯ ಭಗವತಿ ಅನವಧಿಕಾತಿಶಯ ಪ್ರೀತಿ ಜಾಯತೆ ಸಯೇವ ಭಗವತಃ ಪ್ರಿಯತಮಃ. ಪ್ರಿಯತಮನನ್ನು ಪರಮಾತ್ಮ ವರ್ಣ ಮಾಡ್ತಾನೆ. ಯಾರು ಪ್ರಿಯತಮ ಅಂತ ಹೇಳಿದ್ರೆ, ಯಾರಿಗೆ ಪರಮಾತ್ಮನ ವಿಷಯದಲ್ಲಿ ಅನವಧಿಕಾತಿಶಯವಾದ ಪ್ರೀತಿ ಇದೆಯೋ ಅವನು ಪರಮಾತ್ಮನಿಗೆ ಪ್ರಿಯತಮನಾಗ್ತಾನೆ. ಅವನನ್ನು ಪರಮಾತ್ಮ ವರ್ಣ ಮಾಡ್ತಾನೆ. ಅವನಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇದುವೇ ಇಲ್ಲಿ ಭಕ್ತಿರೂಪಾಪನ್ನವಾದ ಜ್ಞಾನ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದರಿಂದ ಕಥಂ ಸೇವಾಯ ಮೋಕ್ಷೋಪಾಯತ್ವಂ, ಸೇವೆ ಹೇಗೆ ಮೋಕ್ಷಕ್ಕೆ ಉಪಾಯವಾಗುತ್ತೆ ಅಂದರೆ ಭಕ್ತಿರೂಪವಾದ ಸೇವೆ. ಜ್ಞಾನಂ ಹಿ ಮೋಕ್ಷೋಪಾಯ, ಜ್ಞಾನ ತಾನೇ ಮೋಕ್ಷಕ್ಕೆ ಉಪಾಯ. ಸೇವೆ ಹೇಗೆ ಹೇಳಿದಾಗ ಭಕ್ತಿರೂಪ ಸೇವಾ ಅಂತ ಹೇಳಿದ್ರು. ಭಕ್ತಿರೂಪವಾದ ಸೇವೆ, ಪ್ರೀತಿಯಿಂದ ಮಾಡುವಂತಹ ಸೇವೆ, ಅದುವೇ ಮೋಕ್ಷಕ್ಕೆ ಉಪಾಯ ಅಂತ ಹೇಳಲ್ಪಡುತ್ತೆ. ಅದು ಜ್ಞಾನವೇ, ಅದು ಒಂದು ಜ್ಞಾನ ವಿಶೇಷವೇ ಅಂತ ಮುಂದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಭಜ ಇತ್ಯೇಷ ಧಾತುರ್ವೈ ಸೇವಾಯಾಂ ಪ್ರತಿಕೀರ್ತಿತಃ ತಸ್ಮಾತ್ ಸೇವಾಬುಧೈ ಪ್ರೋಕ್ತ ಭಕ್ತಿ ಶಬ್ದೇನ ಭೂಯಸಿ ಇತಿ ಭಗವದ್ಬೋಧಾಯನ ವಚನಂ. ಬೋಧಾಯನರು ಹೇಳಿರುವಂತಹ ಮಾತು. ಭಜ ಇತ್ಯೇಷ ಧಾತು ಭಜ ಸೇವಾಯಾಮ್ ಅಂತ ಧಾತು, ಭಜ ಸೇವಾಯಾಮ್ ಅಂತ ಧಾತು. ಭಜ ಇತ್ಯೇಷ ಧಾತುರ್ವೈ ಸೇವಾಯಾಮ್ ಪರಿಕೀರ್ತಿತಃ. ಭಜನೆ ಅಂದರೆ ಸೇವೆ ಅಂತಾನೆ ಅರ್ಥ ಧಾತುವಿಗೆ. ತಸ್ಮಾತ್ ಸೇವಾ ಬುಧೈಹಿ ಪ್ರೋಕ್ತ ಭಕ್ತಿ ಶಬ್ದೇನ ಭೂಯಸಿ. ಭಕ್ತಿ ಅನ್ನೋದ್ರಿಂದ ಸೇವೆಯೇ ಹೇಳಲ್ಪಡುತ್ತೆ. ಜ್ಞಾನಿಗಳು ಹೇಳ್ತಾರೆ ಹಾಗೆ ಅನ್ನೋದು ಬೋಧಾಯನರ ವಚನವನ್ನೇ ಹೇಳ್ತಾರೆ. ಸೇವಾ ಭಕ್ತಿ ಉಪಾಸ್ತಿ ಇತಿ ನಿಘಂಟು ಸೇವಾ ಭಕ್ತಿ ಉಪಾಸ್ತಿ ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ತಸ್ಮಾತ್ ಭಕ್ತಿರೂಪಾ ಸೇವಾ ವೇದನಾದಿ ಶಬ್ದವಾಚ್ಯ ಇತಿ ಅರ್ಥ. ಅದುವೇ ಶ್ರುತಿಗಳಲ್ಲಿ ವೇದನ ಮೊದಲಾದದ್ದು ಬ್ರಹ್ಮವಿತ್ ಆಪ್ನೋತಿ ಪರಂ ವಿತ್ ಅನ್ನೋದರಿಂದ ವೇದನಾ ವಿತ್ ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟಿರೋದು. ಇದೇ ರೀತಿಯಾದ ಭಕ್ತಿರೂಪವಾದ ಸೇವೆಯೇ ಹೇಳಲ್ಪಟ್ಟಿದೆ. ಭಕ್ತಿರೂಪವಾದ ಸೇವೆ. ಆದ್ದರಿಂದ ಸೇವಾ ಭಕ್ತಿರಸ್ತು. ಕಥಂ ವೇದನಾದಿ ಶಬ್ದವಾಚ್ಯ ಅಂತ ಹೇಳಿದಾಗ ಭಕ್ತಿ ರೀತ್ಯ ಯಮೇವ ಏಷ ವೃಣತೆ, ಅದು ಪ್ರಮಾಣ. ಅದಕ್ಕೆ ಪ್ರೀತಿರೂಪಾಪನ್ನವಾದ ಜ್ಞಾನ ಅನ್ನೋದಕ್ಕೆ ಯಮೇವ ಏಷ ವೃಣತೆ ತೇನ ಲಭ್ಯ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯಾನ ಬಹುನಾ ಶ್ರುತೇನ ಯಮೇವ ಏಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ಯಾರನ್ನು ಪರಮಾತ್ಮ ವರ್ಣ ಮಾಡ್ತಾನೋ ಅವನೊಂದಿಗೆ ತನ್ನನ್ನು ತೋರಿಸ್ಕೊಳ್ತಾನೆ. ಯಾರನ್ನು ವರ್ಣ ಮಾಡ್ತಾನೆ ಅಂದರೆ ಯಾರು ಪ್ರಿಯತಮನೋ ಪರಮಾತ್ಮನಿಗೆ ಅವನನ್ನು ವರ್ಣ ಮಾಡ್ತಾನೆ. ಯಾರು ಪ್ರಿಯತಮನು ಅಂದರೆ ಯಾರಿಗೆ ಪರಮಾತ್ಮನೋ ಪ್ರಿಯತಮನೋ ಅವನು ಪರಮಾತ್ಮನಿಗೂ ಪ್ರಿಯತಮನಾಗ್ತಾನೆ ಅಂದರೆ ಪ್ರೀತಿ ರೂಪಾಪನ್ನವಾದ ಜ್ಞಾನ ಅನ್ನು ತಿಳಿಸುತ್ತೆ. ಅದು ಕಥಂ ವಿಶೇಷದಂ ಯಮೇವ ಇತಿ ಕಿಮಿತ್ಯತ್ರ ವರ್ಣೀಯಶ್ಚ ಪ್ರಿಯತಮಶ್ಚ ಕಃ ಇತ್ಯತ್ರ ಯಸ್ಯ ಭಗವತಿ ಅನವಧಿಕಾತಿಶಯ ಪ್ರೀತಿ ಜಾಯತೆ ಸಯೇವ ಭಗವತಃ ಪ್ರಿಯತಮಃ ಅಂತ ಹೇಳಿ ಅದನ್ನು ಹೇಳ್ತಾರೆ. ಇಲ್ಲಿ ಪ್ರೀತಿ ರೂಪಾಪನ್ನವಾದ ಜ್ಞಾನ ಅದುವೇ ಭಕ್ತಿ ಅನ್ನೋದನ್ನು ಮುಂದೆ ಹೇಳ್ತಾರೆ. ಅದನ್ನು ಇನ್ನೊಂದು ಸ್ವಲ್ಪ ಭಾಗವಿದೆ, ಅದನ್ನು ಮುಂದಿನ ಕ್ಲಾಸಿನಲ್ಲಿ ಮಂಗಳ ಮಾಡೋಣ. ಅದನ್ನು ಮುಗಿಸಿ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಆದರೆ ಮುಖ್ಯವಾದ ಒಂದು ಪ್ರಮಾಣವನ್ನೆಲ್ಲ ಹೇಳ್ತಾರೆ ಮಹಾಭಾರತದಿಂದ, ಮತ್ತು ಕಡೆಯಲ್ಲಿ ಉಪಸಂಹಾರವನ್ನು ಮಾಡುವಂತಹದ್ದು. ಅದಾದಮೇಲೆ ಒಂದು ಸ್ವಲ್ಪ ಸಮಗ್ರವಾಗಿ ನಾವು ಏನು ಅಧ್ಯಯನ ಮಾಡಿದ್ದೀವಿ ವೇದಾರ್ಥ ಸಂಗ್ರಹದಲ್ಲಿ ಅನ್ನುವ ವಿಷಯವನ್ನು ಸ್ವಲ್ಪ ನೋಡಿ ಮುಂದಿನ ಕ್ಲಾಸಿನಲ್ಲಿ ಇದರ ಮಂಗಳವನ್ನು ಮಾಡೋಣ ಅಂತ ಹೇಳಿ ಇಲ್ಲಿಗೆ ನೀವು ನಮಸ್ಕಾರಗಳನ್ನು ತಿಳಿಸಿ
प्रतयो नित्यमच्युतपदाम्बुजयुग्मरुक्मव्यामोहतः तरितराणितनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं भगत् कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः निगमान्तमहादेशिकाय नमः।